Weekend with Ramesh, Season 3. Presenting sponsor, Oppo Camera Phone. Fragrance partner, Fog Perfume Deodorant. Special partner, Close Up. ಬಿಚ್ಚು ಮನಸ್ಸಿನ ಅಭಿನವ ಬೀಚಿ ಶ್ರೀ ಗಂಗಾವತಿ ಪ್ರದೇಶ್. ಏನು ಸಂತೋಷ ಆಗಿದೆ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಅಂದರೆ ಪ್ರಾಣೇಶಾಲ ಇಲ್ಲಿ ಕೂತಿರೋದು ಅವರೆಲ್ಲ ಇಲ್ಲಿ ಕೂತಿದ್ದಾರೆ ಅಂತಲೇ ನಾನು ಭಾವಿಸ್ತೀನಿ. ನಾವು ಮನೆಯೊಳಗೆ ಕರೆಯೋದೆಲ್ಲ ಪ್ರಾಣಿ. ಇವ್ರು ಈ ತರ ಪ್ರಾಣಿ ಅಂತ ಕೂಗಿ ಬಿಡ್ತಾರೆ. ಆಮೇಲೆ ಊರುಗಳಲ್ಲಿ ನಾನೊಂದು ಚೂರು ಭಾಷಣ ತಡೆ ಮಾಡಿದ್ರೆ ಶುರು ಮಾಡಲೇ ಪ್ರಾಣಿ ಅಂತ ಏನಪ್ಪ ಗಣಿತ ಬರಲ್ಲ ಅಂತ ಕೇಳ್ತೇವೆ. ನಮ್ಗೆಲ್ಲ ಮರ್ಯಾದೆ ಕಾಯ್ತಿಲ್ಲ ನೀನು. ನೀವು ಲೆಕ್ಕದೊಂದೇ ಬೆತ್ತ ಹಿಡ್ಕೊಂಡ್ ಬಂದ್ರಿ. ಕನ್ನಡ ಕಲ್ತದಕ್ಕೇನು ಹಾರತೆ ಅವನು ಎಷ್ಟು ನನ್ನ ಅದ್ಭುತ ಶಿಷ್ಯ, ನನ್ನ ಸೇವೆಗೆ ಸದಾ ಇರ್ತಾನಂದ್ರೆ ನನಗೆ ಯಾವಾಗ ಬೇಕೋ ಅವಾಗ ಬಿಟ್ಟು ಉಳಿದೆಲ್ಲ ಸಮಯ ನನ್ನ ಸೇವೆ ನಮ್ದು ಅರೇಂಜ್ ಮ್ಯಾರೇಜ್. ಅವ್ರೇನ ಲವ್ ಇಲ್ಲ ಅಂತಾರ ಖರೆ ರೀ, ಒಳಗಡೆನೆ ಆಗ್ಯದ್ರಿ ಲವ್. ಯಾರ ನಂಬೋದು ಗೊತ್ತಾಗ್ತಿಲ್ಲ ಸರ್. ಅದಕ್ಕೆ ಭಗವಂತ ಬಿಟ್ಬಿಡೋಕ್ಕಿಂತ ವಿಷಯಗಳನ್ನೆಲ್ಲ. ವಿಜ್ಞಾನದಲ್ಲಿ ಇದ್ದಿದ್ರೆ ಸಿ ವಿ ರಾಮನ್ ಆಗ್ತಿದ್ದ, ಸಾಹಿತ್ಯದಲ್ಲಿ ಇದ್ದಿದ್ರೆ ಭೈರಪ್ಪ ಕಾರಂತ ಆಗ್ತಿದ್ದ, ಚಿತ್ರರಂಗದಲ್ಲಿ ಇದ್ದಿದ್ರೆ ಪುಟ್ಟಣ್ಣ ಕನ್ನಡಗಳಾಗ್ತಿದ್ದ. ನನ್ನ ಪ್ರೀತಿಯ ತಮ್ಮ ಅಂತ ಬರೆದಿದ್ರಿ ನೀವು. ನಾನು ಪ್ರಪಂಚದ ಯಾವ ವಿಷಯದ ಬಗ್ಗೆ ಬೇಕಾದ್ರೂ ಮಾತಾಡಬಲ್ಲೆ ಸರ್. ನನ್ನ ತಮ್ಮನ ಬಗ್ಗೆ ಮಾತ್ರ ನಾನು ಮಾತಾಡಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು. ರಾತ್ರಿ 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು. ಮತ್ತೆ ಆಗ್ತಾರೆ ಶುಭಾಣ ದಶ್ Oppo Camera Phones Weekend with Ramesh Season 3. Fragrance partner Fog Perfume Deodorant. Special partner Close Up Associate Sponsors Vasu Agarbatti, GRB ತುಪ್ಪ, ಉಮ್ಮಡಿ ಬಂಗಾರು ಜ್ಯುವೆಲರ್ಸ್, ವಾಕ್ಮೇಟ್ ಫುಟ್ವೇರ್ ಮತ್ತು ಪ್ರೋಟಿನೆಕ್ಸ್. ಮಹಾಭಾರತದಲ್ಲಿ ಒಂದು ಅದ್ಭುತವಾದ ಘಟನೆ ಬರುತ್ತೆ. ಶ್ರೀಕೃಷ್ಣ ಯುಧಿಷ್ಠನ ಹತ್ರ ಹೋಗಿ ನೀನು ರಾಜ ಆಗ್ಬೇಕು ಅಂತಾರೆ. ಆಗ ಯುಧಿಷ್ಠರ ನಾನು ರಾಜ ಆಗ್ಬೇಕು ಅನ್ನೋ ಆಸೆನೇ ಇಲ್ವಲ್ಲ ಅಂತಾರೆ. ಆಗ ಕೃಷ್ಣ ನಾನು ರಾಜ ಆಗ್ಬೇಕು ಅಂತ ಆಸೆ ಪಡೋನ್ನ ರಾಜ ಮಾಡೋದಲ್ಲ, ಯಾರು ಜನ ರಾಜ ಆಗಿ ನೋಡ್ಬೇಕು ಅಂತ ಆಸೆ ಪಡ್ತಾರೋ ಅವನ್ನ ರಾಜ ಮಾಡಿದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನಮ್ಮ ಕುರ್ಚಿಯ ಕಥೆನೂ ಅದೇ. ಅಂದರೆ ನೀವು ಇಷ್ಟಪಡೋನ್ನ ಇಲ್ಲಿ ಕೂರಿಸಿ ಅವ್ರ ಕತೆ ನಿಮ್ಗೆ ಹೇಳಬೇಕು ನಮ್ಮ ಆಸೆ. ನೀವು ರಾಹುಲ್ ದ್ರಾವಿಡ್ ಬರಬೇಕು ಅಂತ ಹೇಳ್ತಿದ್ದೀರಾ, ಅನಿಲ್ ಕುಂಬ್ಳೆ ಬರಬೇಕು ಅಂತೀರಾ, ನಾರಾಯಣ ಮೂರ್ತಿ ಅವ್ರು ಬರಬೇಕು ಅಂತೀರಾ, ವೀರೇಂದ್ರ ಹೆಗಡೆ ಅವ್ರು ಬರಬೇಕು ಅಂತೀರಾ. ರೈಟ್, ಆ ಪ್ರಯತ್ನದಲ್ಲೇ ಇದ್ದೀವಿ. ಒಬ್ಬೊಬ್ಬರಾಗಿ ಬರ್ತಾರೆ, ಸ್ವಲ್ಪ ಸಹಕರಿಸಿ. ನೀವು ಬಹಳ ದಿನದಿಂದ ಆಸೆ ಪಟ್ಟ ಒಬ್ಬ ಸಾಧಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರು ಹಾಸ್ಯ ಚಟಾಕಿಗಳನ್ನು ಸರ ಪಟಾಕಿಯಂತೆ ಸಿಡಿಸಿ ಜೀವನದ ಸಾರವನ್ನ ಹಾಸ್ಯದ ಲೇಪನ ಜೊತೆ ವಿವರಿಸ್ತಾ ಜನಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿ ಮಿಂಚಿ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿರುವ ಈ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ, ಸ್ವಾಗತಿಸಿ ಬಿಚ್ಚು ಮನಸ್ಸಿನ ಅಭಿನವ ಬೀಚಿ ಶ್ರೀ ಗಂಗಾವತಿ ಪ್ರದೇಶ್. ಸರ್ ಸ್ವಾಗತ. ನಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ. ಕರೆಸ್ತೀವಿ, ಕೂರಿಸ್ತೀವಿ, ಅಳಿಸ್ತೀವಿ ಅಂತ. ಇವತ್ತು ನಗಿಸ್ತೀವಿ ಅಂತ ನಾವು ಪ್ರಾಮಿಸ್ ಮಾಡ್ಬಿಟ್ಟಿದೀವಿ. ಎಲ್ಲರ ನೋವನ್ನು ಮರೆಸಿ, ಎಲ್ಲರ ಟೆನ್ಷನ್ ಅನ್ನು ಮರೆಸಿ ನೀವು ನಗಿಸ್ತಿರಲ್ಲ. ಎಂತ ಕಲೆ ಸರ್ ಅದು. ನೀವು 20,000 ಜನ 30,000 ಜನ ಬರ್ತಾರಲ್ಲಿ. ಒಬ್ಬೊಬ್ರದೊಂದೊಂದು ಮನಸ್ಥಿತಿ, ಎಲ್ಲರೂ ನಗಿಸ್ಬೇಕು, ಅದ್ಭುತವಾದ ವಿಷಯಗಳು ಬೇರೆ ನೀವು ಹೇಳ್ತೀರಾ. ಹೌ ಡಸ್ ಇಟ್ ವರ್ಕ್? ಏನಿಲ್ಲ ಸರ್, ಅದಕ್ಕೆ ಸ್ಫೂರ್ತಿ ನಮ್ಮ ಜನಾನೇ. ಇವತ್ತು ಇಡೀ ಉತ್ತರ ಕರ್ನಾಟಕದ ಪ್ರತಿನಿಧಿಯಾಗಿ ನಾನು ಇಲ್ಲಿ ಕೂತಿದ್ದೆ. ಏನ್ ಸಂತೋಷ ಆಗಿದೆ ನಮ್ಮ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಜನರಿಗೆ ಅಂದ್ರೆ ಆಕ್ಚುಲಿ ನಾನು ಪ್ರಾಣೇಶಾಲ ಇಲ್ಲಿ ಕೂತಿರೋದು ಅವರೆಲ್ಲ ಇಲ್ಲಿ ಕೂತಿದ್ದಾರೆ ಅಂತಲೇ ನಾನು ಭಾವಿಸ್ತೀನಿ. ವಾರೇ ವಾ. ಇದು ಕೇವಲ ಪ್ರಾಣೇಶಂದಲ್ಲ,
ಇಡೀ ಉತ್ತರ ಕರ್ನಾಟಕ ಜನ ನಿಮ್ಮ ಅಭಿಮಾನದಿಂದ ಜಿ ಕನ್ನಡದವರೆಗೂ ವೀಕೆಂಡ್ ವಿತ್ ರಮೇಶ್ ಕಿವಿಗೆ ಬೀಳೋವರೆಗೂ ನಿಮ್ಮ ನಗು ಚಪ್ಪಾಳೆ ಕೇಳಿದ್ರಿಂದಲೇ ನಾನು ಇಲ್ಲಿಗೆ ಬಂದಿದ್ದೀನಿ. ಇದು ಕೀರ್ತಿ ಎಲ್ಲ ನಿಮಗೆ ಸಲ್ಲಬೇಕಾದದ್ದು ಸ್ನೇಹಿತರೆ. ನಾನು ವೀಕೆಂಡ್ ವಿತ್ ರಮೇಶ್ಗೆ ಆಯ್ಕೆ ಆದ ಅನ್ನೋ ಸುದ್ದಿ ವಾಟ್ಸಪ್ಗಳೆಲ್ಲ ಹರಿದಾಡಿದ ತಕ್ಷಣ ನನ್ನ ಸ್ನೇಹಿತರೊಬ್ಬರು ನಿನ್ನೆ ಒಂದು ವಾಟ್ಸಪ್ನಲ್ಲಿ ಕಳಿಸಿದ್ದಾರೆ. ಪ್ರಾಣೇಶ್ ಅವರೇ, ನೀವು ವೀಕೆಂಡ್ನಲ್ಲಿ ಹೋಗಿದ್ದೀರಿ, ನಾನು ವೀಕೆಂಡ್ಗೊಂದು ಸಾರಿ ಹೋಗುತ್ತೇನೆ, ವೀಕೆಂಡ್ಗೊಮ್ಮೆ ಹೋಗುತ್ತೇನೆ, ಹಾಟ್ ಸೀಟ್ನಲ್ಲೂ ಕೂರುತ್ತೇನೆ. ನಿಮಗೆ ರಮೇಶ್ ಅಣ್ಣ, ನಮ್ಮದು ವೆಂಕಟೇಶ್ ಅಣ್ಣ. ನಾನು ಹಾಟ್ ಸೀಟ್ನಲ್ಲಿ ಕುಳಿತ ತಕ್ಷಣ ಅವನು ಕೇಳಿದ್ದಾನೆ, ಸರ್ ಕಟಿಂಗ ಶೇವಿಂಗ? ಅವನು ನನ್ನನ್ನು ಅಳಿಸುತ್ತಾನೆ, ನಾನು ಅಳುತ್ತೇನೆ. ಅವನು ಮಾಡಿದ ಕಟಿಂಗ್ನ ಕೂದಲು ಕಣ್ಣಿಗೆ ಬಿದ್ದ. ಅದು ಪ್ರಾಣೇಶ್ ಅವರು. ನಿಮಗೆ ಗೊತ್ತಿರೋ ಹಾಗೆ ಇವರು ಶ್ರೀ ಬೇವಿನಾಳ್ ಪ್ರಾಣೇಶ್ ಆಚಾರ್ ಉರುಫ್ ಗಂಗಾವತಿ ಪ್ರಾಣೇಶ್ ಅಲಿಯಾಸ್ ಅಭಿನವ ಬೀಚಿ. ಸೆಪ್ಟೆಂಬರ್ 8, 1961 ಗಂಗಾವತಿಯಲ್ಲಿ ಜನನ. ಇವರ ತಂದೆ ಶ್ರೀ ಬಿ ವೆಂಕಟಾಚಾರ್, ಇವರ ತಾಯಿ ಶ್ರೀಮತಿ ಸತ್ಯವತಿ ಬಾಯಿ ಅವರು, ಇವರ ಅಣ್ಣ ಪ್ರಹ್ಲಾದ್ ಆಚಾರ್, ತಮ್ಮ ಲೇಟ್ ಸ್ವಾಮಿ ಆಚಾರ್ ಹಾಗೂ ತಂಗಿ ಮಂಜುಳಾ ಅವರು. ಗಂಗಾವತಿ ಪ್ರಾಣೇಶ್ ಅವರ ಧರ್ಮಪತ್ನಿ ಗಂಗಾ ಅವರು. ಇವರ ಮಕ್ಕಳು ವೈದೇಹಿ ಹಾಗೂ ವಿಠಲ. 1982-83 ಎರಡೋಣ ಅನ್ನೋ ಪುಟ್ಟು ಗ್ರಾಮದಲ್ಲಿ ಇವರ ಹಾಸ್ಯ ಭಾಷಣದ ಪ್ರಯಾಣ ಶುರುವಾಯಿತು. ಕನ್ನಡದ ಮೇಲಿನ ಒಲವನ್ನ ಬೆಳೆಸ್ಕೊಂಡು ಆ ಒಲವನ್ನ ಎಲ್ಲೆಡೆ ಹರಡುತ್ತಿರುವ ಇವರು ಅಂದಿನಿಂದ ಇಂದಿನವರೆಗೂ ಪ್ರಪಂಚದಾದ್ಯಂತ 12ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ, 400ಕ್ಕೂ ಹೆಚ್ಚು ಊರುಗಳಲ್ಲಿ, 3000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿರುವ ಅಪ್ರಥಮ ವಾಗ್ಮಿ ಪ್ರಾಣೇಶ್ ಅವರು. ಸಿನಿಮಾದಲ್ಲಿ ಕಾಮಿಡಿಯನ್ನಾಗಿ ಸ್ಟಾರ್ ಆಗೋರ ನಡುವೆ ನಟನೆಗೆ ಮೊರೆ ಹೋಗದೆ ಕೇವಲ ವಾಕ್ಚಾತುರ್ಯದಿಂದ, ಹಾಸ್ಯ ಪ್ರಜ್ಞೆಯಿಂದ ಸ್ಟಾರ್ಗಳಷ್ಟೇ ಅಭಿಮಾನಿ ವೃಂದವನ್ನ ಗಳಿಸಿರೋರು ಪ್ರಾಣೇಶ್ ಅವರು. ಹಾಸ್ಯ ಚತುರ, ವಾಗ್ಭೂಷಣ, ಶ್ರೇಷ್ಠ ವಾಗ್ಪಟು, ನಾಗೇ ಸೇನಾ ಪ್ರಾಣೇಶ್, ಕನ್ನಡ ಹಾಸ್ಯ ರತ್ನ, ಅನ್ಮೋಲ್ ರತ್ನ, ನಗೆ ಸಾರ್ವಭೌಮ, ಹೀಗೆ 10 ಬಿರುದುಗಳು, ಬೀಚಿ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ, ಮಾಧ್ಯಮ ಸಂವಹನ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಇವರನ್ನ ಆರಿಸಿಕೊಂಡು ಬಂದಿದೆ. ಸೊ ಈ ವೀಕೆಂಡು ನಮ್ಮ ಗಂಗಾವತಿ ಪ್ರಾಣೇಶ್ ಅವರ ಜೊತೆ. ಪ್ರಾಣೇಶ್ ಅವರೇ, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಈಗ ಪ್ರಾಣೇಶ್ ಅಂತ ಹೆಸರು ಕೇಳ್ತಿಗೆ ನಮ್ಮೆಲ್ಲರ ಮುಖದಲ್ಲೂ ಒಂದು ಮುಗುಳ್ನಗೆ ಬರುತ್ತೆ. ಈ ನಗು, ಹಾಸ್ಯ ಹೇಗೆ ಹುಟ್ಟುತ್ತೆ? ನೀವು ಪ್ರತಿಯೊಂದು ಹಾಸ್ಯ, ಈ ಹಾರಟೆಗೆ ಹೋದಾಗಲೂ ಸರಿ, ಸಮಾರಂಭಕ್ಕೆ ಹೋದಾಗ ಸರಿ, ಈ ನಗುವಿನ ವ್ಯಾಲ್ಯೂ ಬಗ್ಗೆ ಮಾತಾಡ್ತಾ ಇರ್ತೀರಿ. ನಗು ಎಷ್ಟು ಮುಖ್ಯ ಅಂತ ಹೇಳ್ತಿರ್ತೀರಿ, ಅದ್ರ ಬಗ್ಗೆ ಶುರು ಮಾಡೋಣ. ನಾನು ಮೂಲತಃ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ. ನನ್ನ ಗುರುಗಳಾಗಿರ್ತಕ್ಕಂಥವ್ರು ಬೀಚಿಯವರು. ನಾನು ಅವ್ರು ನೋಡೇ ಇಲ್ಲ, ಬರೀ ಅವ್ರ ಪುಸ್ತಕಗಳನ್ನ ಓದಿ ಅದನ್ನು ರೂಢಿಸ್ಕೊಂಡೆ. ಇದನ್ನ ಜನರಿಗೆ ಹೇಳಬಾರ್ದು, ನನಗೆ ಇಷ್ಟು ನಗು ಬರ್ತಾ ಇದೆ ಅಂದರೆ ಜನರಿಗೂ ನಗು ಬರುತ್ತೆ ಅಂತ. ಜನರಿಗೆ ನಗು ಬರೋ ಹಾಗೆ ಹೇಗೆ ಹೇಳಬೇಕು ಅಂತ ಪ್ರಾಕ್ಟೀಸ್ ಮಾಡೋದಕ್ಕೆ ಇದನ್ನು ಶುರು ಮಾಡಿದೆ ನಾನು. ಹೀಗಾಗಿ ಇವತ್ತು ಅದು ನಗುವೇ ನನ್ನ ಉದ್ಯೋಗ ಆಗೋಯ್ತು. ಅದಕ್ಕೆ ನಮ್ಮ ಗೆಳೆಯ ಡುಂಡಿರಾಜರು ಭಾಳ ಚೆನ್ನಾಗಿ ಒಂದು ಚುಟುಕಲ್ಲಿ ಹೇಳ್ತಾರೆ, ನಗು ಎಲ್ಲಿ ಹುಟ್ಟುತ್ತೆ, ಹೇಗೆ ಹುಟ್ಟುತ್ತೆ ಎಂದು ಹೇಳುವುದು ಕಷ್ಟ. ನಗು ಎಲ್ಲಿ ಹುಟ್ಟುತ್ತೆ, ಹೇಗೆ ಹುಟ್ಟುತ್ತೆ ಎಂದು ಹೇಳುವುದು ಕಷ್ಟ, ಆದರೆ ಎಲ್ಲಿ ಸಾಯುತ್ತೆ, ಹೇಗೆ ಸಾಯುತ್ತೆ ಅನ್ನೋದಕ್ಕೆ ನಿದರ್ಶನ ನಮ್ಮ ದೂರದರ್ಶನ. ಆದರೆ ಸಾಹಿತ್ಯದ ಮುಖಾಂತರ ಬಂದಿರತಕ್ಕಂಥ ಈ ಕೈಲಾಸಂ ಹಾಸ್ಯ ಏನಿದೆ, ಬೀಚಿಯವರ ಹಾಸ್ಯ ಏನಿದೆ, ಈ ಹಾಸ್ಯದಲ್ಲಿ ಸಾಹಿತ್ಯ ಇರೋದ್ರಿಂದ ಸೊ ಅದು ನಗುವಿನ ಜೊತೆಗೆ ಮೆದುಳಿಗೆ ಒಂದು ಮೇವನ್ನು ಕೂಡ ಕೊಡ್ತದೆ. ಬೀಚಿ ಅವ್ರದ್ದು ಸರ್ ಕೆಲವು ಹಾಸ್ಯ ಇದಲ್ಲ, ನೀವು ಹೇಳಿದಾಗಲೇ ಆರ್ಟಿಕಲ್ಸ್ ಎಲ್ಲ ಓದಿದಾಗ ಒಂದ್ ಕಡೆ ಒಬ್ಬ ಹುಡುಗ ಬರ್ತಾನೆ, ಆ ಹುಡುಗ ಹೇಳ್ತಾನೆ ಒಂದು ಗೈಡ್ ಕೊಡ್ತಾರೆ ಟೀಚರು, ಈ ಗೈಡ್ ಓದ್ಕೊಳ್ಳೋ 50% ಪಾಸ್ ಆಗ್ಬಿಡ್ತೀಯ ಅಂತ. ಆ ಹುಡುಗ ಅಂದ್ರೆ 2 ಕೊಟ್ಬಿಡಿ ಮೇಡಮ್ ಅಂತಾರೆ. ಆ ತರ ಸಣ್ಣ ಸಣ್ಣ ವಿಷಯಗಳು ಬರ್ದಿರೋದ್ರಲ್ಲಿ ಎಷ್ಟು ಖುಷಿ ಕೊಡ್ತಾ ಇತ್ತು ನಮ್ಗೆ. ಅದ್ರ ಜೊತೆ ಯಾರೋ ಒಬ್ಬ ವ್ಯಾಪಾರಿ ಮಗಳನ್ನ ಮಾತಾಡ್ಸಿದಂತೆ, ಏನು ನಿಮ್ಮಪ್ಪ ನಾನು ನಿನ್ನ ಮದುವೆ ಮಾಡಿಬಿಟ್ಟ ಅಂದ್ರೆ ಅವಳು ಒಂದೇ ಮಾತು ಹೇಳಿದಂತೆ, ನಮ್ಮ ಅಪ್ಪನಿಗೆ ಕೆಲಸಕ್ಕೆ ಬಾರದ ವಸ್ತುನ ಯಾರಿಗೆ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತಿತ್ತು ಅಂತ. ನನ್ನ ಬಗ್ಗೆನೇ ಅವಳಕ. ರೈಟ್ ಸರ್, ನಗು ಹೇಗೆ ಹುಟ್ಟುತ್ತೆ ನೀವು ಹೇಳಿದ್ರಿ. ನಿಮ್ಮ ಹುಟ್ಟಿನ ಬಗ್ಗೆ ಮಾತಾಡೋಣ. ನಿಮ್ಮ ಬಾಲ್ಯ ದಿನಗಳು, ನಿಮ್ಮ ಗಂಗಾವತಿ ಅನುಭವಗಳು, ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಪ್ರಾಣೇಶ, ನೀನು 9 ತಿಂಗಳಲ್ಲಿ ಹುಟ್ಟೋ ಮಗು 10 ತಿಂಗಳಿಗೆ ಹುಟ್ಟಿದ್ದೀನಿ. ನೀನು ಮನೆ ದೇವರಾದ ಭೋಗಾಪರೇಶನ್ನ ನೆನೆಸಿ ಮುಡುಪು ಕಟ್ಟಿಟ್ಟು ನಿನಗೆ ಪ್ರಾಣೇಶ ಅಂತ ಹೆಸರಿಟ್ಟಿವಿ ನಾವು. ಪ್ರಾಣೇಶ ಅಂತ ಹೆಸರಿಟ್ಟು ಅದು ನಾವು ನಿನ್ನ ಕರೆಯೋದು ಪ್ರಾಣಿ ಅಂತಾನೆ. ದೀಪ ತೋರಿಸಿದ್ರೆ ಮಾತ್ರ ಸುಮ್ಮನೆ ಇರ್ತಿದ್ದಿ, ಇಲ್ಲದ್ರೆ ಹಠ ಮಾಡೋದು, ಮಲಗಲಕ್ಕಿಲ್ಲ, ನಿದ್ದೆನೇ ಮಾಡ್ತಿದ್ದಿಲ್ಲ. ಅದ್ರೆ ನಂಗೆ ಭಾಳ ತ್ರಾಸ ಆಗ್ತಿತ್ತು.
ಚಿಕ್ಕ ವಯಸ್ಸಿನಲ್ಲಿ ನೀನು ಹೆಣ್ಣು ಹುಡುಗರ ಜೊತೆಗೇನೆ ಹೆಚ್ಚು ಆಟ ಆಡ್ತಿದ್ದಿ, ಗಂಡು ಹುಡುಗರ ಸಂಪರ್ಕನೇ ಇದ್ದಿಲ್ಲ. ಎಲ್ಲ ಹೆಣ್ಣು ಹುಡುಗರು ಕೂಡ್ಸ್ಕೊಂಡು ಆಟ ಆಡೋದು, ಏನಾದರೂ ಸುಳ್ಳು ಸುಳ್ಳು ಕತೆ ಕಟ್ಟಿ 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 ತಾಸು ಕತೆ ಹೇಳ್ತಿದ್ದಿ ನೀನು. ಗಟಾರದ ಮೇಲೆ ದೊಡ್ಡಿ ಕೂಡ್ತಿದ್ದಿ ನೀನು. ಕೂತಾಗ ಅಮ್ಮ ಅಂತಿದ್ದಿ, ಏನಪ್ಪ ನನ್ನ ಬಕ್ಕಳದಾಗ ಒಂದು ಪುಟಾಣಿ ಹಾಕಮ್ಮ ಅಂತಿದ್ದಿ. ಅದಕ್ಕೆ ನನಗೆ ಹೊತ್ತು ಹೋಗೋದಲ್ಲ, ಮತ್ತು ಅದೊಂದು ದೊಡ್ಡ ಕೂತ ನಾನು ತಿನ್ಕೋತ ಕೂಡ್ತೀನಿ ನಾನು ಅಂತ ಪುಟಾಣಿ ಹಾಕ್ಸ್ಕೊಂಡು ಹೋಗ್ತಿದ್ದಿ. ಹೆಗ್ಗೆ ದಿನದೊಳಗೆ ಸಾಲಿಗೆ ಹೋಗೋದು ಭಾಳ ಕಷ್ಟ ನಿನಗೆ. ಸಾಲಿಗೆ ಹೋಗ್ಬಾರ್ದು ನಾನು ಅನ್ನೋದೊಂದು ಮನಸ್ಸಿನಾಗ ಹುಟ್ಟಿ ಬಿಡ್ತಿ ಅಂದ್ರೆ ಚಳಿ 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 ಅಂತ ಗದ 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 ನಡಗಿ ಆಕ್ಟಿಂಗ್ ಮಾಡೋದು. ಅದು ಅಲ್ಲಿ ಮಲಗಲಿ ಅಂತ ಒಂದು 2-3 ಹೊತ್ತು ಮಲಿಸಿ ಬಿಡೋದು ನಿನ್ನ. ಆ ಸಾಲಿಗೆ ಹೊತ್ತು ಮೀರ್ತೀವಿ ಒಂದ್ಗಳಿಗೆ ಎಲ್ಲ ಚಳಿ ಹೊತ್ತು ಜರ ಹೊತ್ತು ಎದ್ದು ಬಿಡೋದು. ಎದ್ದು ಆಟ ಮತ್ತೆ ಹೆಣ್ಣು ಹುಡುಗರ ಜೊತೆಗೆ ಆಟ ಆಡ್ಲಿಕ್ಕೆ ಹೋಗ್ತಿದ್ದಿ. ಇಂಥವೆಲ್ಲ ಚಾಷ್ಟುಗಳನ್ನ ಈಗ ನೆನೆಸ್ಕೊಂಡು ನನಗೆ ನಗು ಬರ್ತದ. ಇಂಥ ರೀತಿಯಾಗಿ ಬೆಳೆದಿಯಪ್ಪ ಮಾರಾಯ ನೀನು. ನನಗೆ ಈ ಉತ್ತರ ಕರ್ನಾಟಕದ ಭಾಷೆ ಕೇಳಿದ್ರೆ ಖುಷಿ ಆಗುತ್ತೆ. ಅದು ಯಾರ ಬಾಯಲ್ಲಿ ಕೇಳಿದ್ರೆ ಖುಷಿ, ನಿಮ್ಮ ಬಾಯಲ್ಲಿ ಕೇಳೋದು ಇನ್ನೂ ಖುಷಿ ಆಗುತ್ತೆ. ಹೇಳಿ ಸರ್, ನಿಮ್ಮ ಮಾತಲ್ಲಿ ಅಮ್ಮ ಹೇಳ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ಯಾವಾಗ ಹೆಣ್ಮಕ್ಳ ಜೊತೆ ಇರ್ತಾ ಇದ್ರಿ ಅಂತ. ನಂಗೆ ತಿಳುವಳಿಕೆ ಬರದೇ ಇರೋ ವಯಸ್ಸಲ್ಲಿ, ಹೆಣ್ಣು ಗಂಡು ಅನ್ನೋ ಭೇದನೆ ತಿಳಿದೇ ಇರ್ತಕ್ಕಂಥ ವಯಸ್ಸಲ್ಲಿ. ಸರಿ. ಸೊ ಅದು ಈಗ ಒಂದು ದೊಡ್ಡ ವಿಷಯ ಆಗಿದೆ. ಸೊ ಈಗ ಯಾರು ಆಡಕ್ ಬನ್ನಿ ಅಂದ್ರೆ ಯಾವ ಹೆಣ್ಣು ಹುಡುಗರು ಬರಲ್ಲ. ಅದಕ್ಕೆ ಬಾಲ್ದಲ್ಲೇ ನಾನು ಆಡಿ ಮುಗಿಸ್ಬಿಟ್ಟಿದ್ದೀನಿ. ಇನ್ನೊಂದು ಮಾತು ಹೇಳ್ತಾ ಇದ್ರು ಅಮ್ಮ, ನಿಮಗೆ ಚಿಕ್ಕ ವಯಸ್ಸಲ್ಲಿ ಏನು ದೀಪಗಳು ಕಂಡ್ರೆ ಇಷ್ಟ ಅಂತನಾ? ಇಲ್ಲ, ಅದು ನನಗೆ ನಾನು ತೀರಾ ಚಿಕ್ಕವನು. ಮೋಸ್ಟ್ಲಿ ಕತ್ಲಾದ್ರೆ ನನಗೆ ಅಳತೆ ಜಾಸ್ತಿ. ಏನಾದ್ರು ಒಂದು ಸ್ವಲ್ಪ ಬೆಳಕಿದ್ರೆ ನಾನು ಹೆಸರುವಾಗಿರ್ತಿದ್ದೆ, ನಗ್ತಿದ್ದೆ ಅಂತ ಹೇಳಿದ್ರು ನಮ್ಮಮ್ಮ. ಅಲ್ಲ ನೋಡಿ ಸರ್, ಇಲ್ಲೊಂದು ದೀಪ ಇದೆ, ಅಲ್ಲೊಂದು ದೀಪ ಇದೆ, ನಿಮ್ಗೆ ಏನು ಅನ್ಸ್ತಾ ಹೇಳ್ಬಿಡಿ. ಇಲ್ಲೊಂದು ದೀಪ ಇದೆ, ಇಲ್ಲೊಂದು ದೀಪ ಇದೆ, ಇಲ್ಲೊಂದು ದೀಪ ಇದೆ, ಇಲ್ಲೊಂದು ದೀಪ. ಓ ನಮ್ಮ ವಂಶದ ದೀಪ. ಅಂದ್ರೆ ನಿಮ್ಮ ಹತ್ರ ಬರ್ತಾನೆ ಇಲ್ಲ ಚಿಕ್ಕ ವಯಸ್ಸಲ್ಲಿ ದೀಪ ಇಟ್ಕೊಂಡ್ ಬಂದ್ರೆ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರಿ ನೀವು. ಏನು 20 ದಿನದ ಕೂಸು ಬಹಳ ಹಠ ಮಾಡ್ಲಕತ್ತಿದ್ದ. ನಾನು ಹಾಲು ಕೊಡ್ಬೇಕು ಅಂದ್ರೆ ಬರ್ತಿದ್ದೇ ಇಲ್ಲ ನನ್ನ ಹತ್ರ. ಹಿಂಗಾಗಿ ನಮ್ಮ ಸೋದರ ಮಾವನ ಹೆಂಡತಿ ನನ್ನ ಬಣ್ಣತನಕ್ಕೆ ಬಂದಿದ್ಲು. ಅವಾಗ ಈತಗ ಹಾಲು ಕೊಟ್ಟು ಆಮೇಲೆ ಯಾಕೆ ಹಿಂಗ ಆಗ್ತದ ಅಂತ ನಮ್ಮ ಹಿರಿಯರನ್ನ ಕೇಳಿದ್ವಿ. ಅವನ ಏನೋ ನೋಡವ ನಿಮ್ಮ ಮನಿ ದೇವರು ಭೋಗಾಪದೇಶ ಅದನ್ನ ಹೆಸರಲ್ಲೇ ಮುಡುಪು ಕಟ್ಟಿಡು. ಆಯ್ತು ಅಂತಂದು ಮುಡುಪು ಕಟ್ಟಿಟ್ಟಿವಿ, ಯಾರದು ಮಲಗಿಸಿಬಿಟ್ಟಿವಿ. ಮಲಗಿಸಿದಿಂದ ಎಷ್ಟೊತ್ತಿ ನಿದ್ದೆ ಆಗಿ ಎದ್ದಿಂದ ಆಗ ನನ್ನ ಗುರುತು ಹಿಡಿದು ಬಂದದ್ದು. ಆ ದೇವರಿಗೆ ಮುಡುಪು ಕಟ್ಟಿಟ್ಟು ಅದಕ್ಕೆ ಭೋಗಾಪರೇಶ ಅಂತ ಇಡೋ ಬದಲ ಪ್ರಾಣೇಶ ಅಂತ ಇಟ್ಟಿವಿ. ನಾವು ಮನೆಯೊಳಗೆ ಕರೆಯೋದೆಲ್ಲ ಪ್ರಾಣಿನ. ಬಹಳ ದೊಡ್ಡ ಸಮಸ್ಯೆ ಇದೆ. ಏನು ಇವ್ರು ಈ ತರ ಪಬ್ಲಿಕ್ ಅಲ್ಲಿ ಕೋಟ್ಯಾಂತರ ಜನ ನೋಡೋಂತ ಚಾನಲ್ ಅಲ್ಲೇ ಪ್ರಾಣಿ ಅಂತ ಕೂಗಿ ಬಿಡ್ತಾರೆ, ನೀವು ತೋರಿಸ್ಬಿಡ್ತೀರಿ. ಆಮೇಲೆ ಊರುಗಳಲ್ಲಿ ನಾನೊಂದ್ ಚೂರು ಭಾಷಣ ತಡೆ ಮಾಡಿದ್ರೆ ಶುರು ಮಾಡಲೇ ಪ್ರಾಣಿ ಅಂತ ಆಡಿಯನ್ಸ್ ಕಾದಿದೆ ಮುಂದೆ. ಅಯ್ಯೋ ತುಂಬಾ ಕಾದಿದೆ. ಸರಿ, ಚಿಕ್ಕ ವಯಸ್ಸಲ್ಲಿ ಹೇಗಮ್ಮ, ಸಾಧು ಪ್ರಾಣಿ ಆಗಿದ್ರ ಅಥವಾ ಕಾಡು ಪ್ರಾಣಿ ಆಗಿದ್ರ? ಕಿಲಾಡಿ ಪ್ರಾಣಿ. ಕಿಲಾಡಿ ಪ್ರಾಣಿ. ಅದಕ್ಕೆ ನಾವೇನಂತಿದ್ವಿ ಇಟ್ಕಂದ್ರೆ ನಮ್ಮ ಮನೆಯೊಳಗೆ ಎಲ್ಲಾರು ಬೆಳ್ಳಗ ಎಲ್ಲಾರು ಕೆಂಪಗಿದ್ದೀವಿ. ಅದು ಇವನೊಬ್ಬವನ ಕರ್ಗ 6 ವರ್ಷದವನ ಆಗೋ ತನಕ ನಾವು ಕರಿಯ ಅಂತಾನೆ ಕರೆದೇವಿ. ಸರ್ ಇನ್ನೊಂದು ಸಿಕ್ತು ಸರ್, ಒಂದ್ ಪ್ರಾಣಿ ಅಂತ ಕೊಟ್ರು, ಕರಿಯ ಅಂತ ಕೊಟ್ಟಿದ್ದಾರೆ. ಇನ್ನೇನೇನ್ ಬರುತ್ತೋ ನೆಕ್ಸ್ಟ್ 5 minutes ಅಲ್ಲಿ ಹೇಳಿ. ಈಗೇನಿಲ್ಲ, ಈಗ ಎಲ್ಲರಿಗೂ ಹೆಂಡತಿ ಪ್ರಾಣೇಶ, ನಮಗ ಮಾತ್ರ ಪ್ರಾಣಿನ. ಅಂಡ್ ನಿಮ್ಮ ಫಾದರ್ ಸ್ವಾತಂತ್ರ್ಯ ಹೋರಾಟಗಾರರಂತೆ. ಸ್ವಾತಂತ್ರ್ಯ ಹೋರಾಟಗಾರ. ಅವ್ರು ತುಂಬಾ ಮಾತು ಕಡಿಮೆ, ಅವರು ತೀರಾ ಮಾತಿಲ್ಲ. ಅವ್ರು ಏನೇನು ಅವ್ರು ನಗ್ತಿರ್ಲಿಲ್ಲ ಕೂಡ. ನಮ್ಮಪ್ಪ ಬಹಳ ಒಂದು ಸ್ಮೈಲ್ ಕೊಟ್ರೆ ಅದನ್ನ ನಾವು ಜೋರಾದ ನಗು ಅಂತ ಭಾವಿಸ್ಕೋಬೇಕು. ನಮ್ಮಪ್ಪ ಒಂಚೂರು ಸ್ಮೈಲ್ ಕೊಟ್ಟ ಅಂದ್ರೆ ನಾನು ಕರ್ನಾಟಕ ನಗಿಸ್ಬಲ್ಲೆ ಅಂತ ನಂಗೆ ಖಾತ್ರಿ ಆಗ್ತದೆ. ಅಷ್ಟು ಅದು ನಗು ಕಡಿಮೆ. ನಮ್ಮ ತಂದೆ ಒಳಗೊಳಗೆ ಎಂಜಾಯ್ ಮಾಡ್ತಿದ್ದಾರೆ. ಬಹಳ ಸ್ಟ್ರಿಕ್ಟ್ ಆಯ್ತಿರಂತೆ. ನೀವು ಸ್ವಾತಂತ್ರ್ಯ ಹೋರಾಡಬೇಕಾಗಿತ್ತು ಮನೆಯಲ್ಲಿ. ಸ್ಟ್ರಿಕ್ಟ್ ಅಲ್ಲ, ನಮಗೆ ಸ್ವಾತಂತ್ರ್ಯ ಇರಲಿಲ್ಲ. ಅವ್ರ ಶಿಸ್ತಿಗೆ ಅವ್ರು ಕರೆಕ್ಟ್ ಆಗಿ ಪ್ರದೇಶ ಸಮಾಚಾರ ಕೇಳೋರು. ಆ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಅಂತ ಒಂದು ಹಾಡಿದೆ, ಆಕಾಶವಾಣಿ, ಧಾರವಾಡ ಆಕಾಶವಾಣಿ, ಗುಲ್ಬರ್ಗ ಆಕಾಶವಾಣಿ. ಅದು ಬಂತು ಅಂದ್ರೆ ನಮ್ಮ ತಂದೆಯವ್ರ ಊಟದ ಟೈಮ್. ಅದು ಆಗ್ತಿದ್ದಾಗೆ ತಟ್ಟೆ ಹಾಕ್ಬೇಕು, ಅದು ಮುಗಿತಿದ್ದಾಗೆ ಊಟ ಮುಗಿಸಿ 8 ಗಂಟೆಗೆಲ್ಲ ನಮ್ಮ ತಂದೆ ಮಲಗೋರು. ಬಹಳ ಶಿಸ್ತಿನ ಜೀವನ. ಅವರು ಟೀಚರ್ ಆಗಿದ್ರು, ಬಟ್ ಅವರು ಒಂದ್ ದಿವಸ ರಜೆ ತಗೊಳ್ಳೋ, ಅವ್ರ CL ಗಳ ಲ್ಯಾಪ್ಸ್ ಆಗೋದು. ಜ್ವರದಲ್ಲೂ ಕೂಡ ಸ್ಕೂಲ್ಗೆ ಹೋಗಿ ಕೂತ್ಕೊಳ್ಳೋರು. ಸಂಡೇ ಏನ್ ಮಾಡ್ಲಿ ಅಂತ ಯೋಚನೆ ಮಾಡೋದು. ಅಷ್ಟು ಶಿಸ್ತಿನ ಮನುಷ್ಯ. ಇವತ್ತು ನನ್ನ ಜೀವನದಲ್ಲಿ ಏನಾದ್ರು ಶಿಸ್ತಿದ್ರೆ ಅದು ನಮ್ಮ ತಂದೆಯಿಂದಲೇ ಬಂದಿದೆ. ಖಂಡಿತ ಫ್ಯಾಂಟಾಸ್ಟಿಕ್. ಸರ್ ಈಗಲ್ಲ ಅಫ್ಕೋರ್ಸ್ ರೆಡಿಮೇಡ್ಗಳು ಬಂದ್ಬಿಡುತ್ತೆ, ಎಲ್ಲ ಕಡೆ ಅಂಗಡಿ ಹೋಗಿ ತಗೊಳ್ತೀವಿ. ಆಗಲ್ಲ ಸರ್, ನಿಮ್ ನೆನಪಿದೆಯಲ್ಲೋ, ನಾವೆಲ್ಲ ಚಿಕ್ಕದ ಒಂದು ಪೇಪರ್ ತರೋರು ಅಪ್ಪ, ಅದ್ರ ಮೇಲೆ ಕಾಲು ಇಟ್ಬಿಟ್ಟು ಒಂದು ಪೆನ್ಸಿಲ್ ನಮ್ಮ ಪಾದನ ಮಾರ್ಕ್ ಮಾಡ್ಬಿಟ್ಟು ತಗೊಂಡೋಗಿ ಶೂ ತರೋರು. ಆ ತರ ನಿಮ್ಗೆ ಆಗಿರ್ಬೇಕಲ್ಲ? ಅಯ್ಯೋ, ಅದು ನನ್ನ ಮಗ. ನನಗೆ ಶೂಸ್ ಅಂದ್ರೆ ತುಂಬಾ ಇಷ್ಟ. ಅವಾಗ ನಮ್ಮ ತಂದೆ ತುಂಬಾ ಚಿಕ್ಕ ಸಂಬಳ. ಪ್ರತಿ ಸಾರಿ ಎಲ್ಲಿಗಾದ್ರೂ ಹೋದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರು ಊರಿಗೆ ಹೋಗ್ತಪ್ಪ ನನಗೆ ಬೂಟ್ ತೊಂಬ ಅನ್ನೋದು. ಆತ ಪಾದ ಇಡೋದು ಪೇಪರ್ ಮೇಲೆ ಮಾರ್ಕ್ ಹಾಕೊಳ್ಳೋದು. ತರ್ತಾ ಇದ್ದಿಲ್ಲ ಅವರು, ಎಲ್ಲಿ ಊರಿಗೆ ಹೋಗ್ತಾ ಇರಲಿಲ್ಲ. ಸುಮ್ಮನೆ ಶೂ ಅಂತ ಹೇಳಿದ ತಕ್ಷಣ ಆಯ್ತಪ್ಪ ತಂದ್ಬಿಡ್ತೀವಿ, ಸಂತ್ಯಾಗ ತಂದ್ಬಿಡ್ತೀವಿ ಅಂತೇಳಿ ಪಾದ ಮಾರ್ಕ್ ಮಾಡೋರು.
ಫಿನಿಶ್ ತರ್ತಾನೆ ಇಲ್ಲ, ಕೊನೆಯವರೆಗೂ ತರ್ತಲ್ಲ. ನಾನು ಶೂ ಹಾಕೊಂಬಂದ್ರೆ ಇವತ್ತೇನೆ ಅವರು ಶೂ ಅಳತೆ ತಗೊಂಡಿರೋವೇನೆ ಒಂದು ಪುಸ್ತಕ ಮಾಡ್ಬೋದು ನಾನು, ಅಷ್ಟು ಪೇಪರ್ಗಳು ಅವ್ರು ತರಲೇ ಇಲ್ಲ ಕಡೆಗೂ. ರೈಟ್ ಸರ್, ಥ್ಯಾಂಕ್ ಯು ಮಾ. ಇನ್ನಷ್ಟು ನಿಮ್ಮ ಮಾತುಗಳನ್ನ ಹಂಚ್ಕೋಬೇಕು, ಬನ್ನಿ ಕೂತ್ಕೊಳ್ಳಿ. ರೈಟ್ ಸರ್, ನಿಮ್ಮ ಫಾದರ್ಗೂ ಕಲೆಯಲ್ಲಿ ಆಸಕ್ತಿ ಇತ್ತಂತೆ, ಫ್ಲೂಟ್ ನುಡಿಸ್ತಾ ಇದ್ರಂತೆ. ಖಂಡಿತ, ನಮ್ಮ ಫಾದರ್ ಫ್ಲೂಟ್ ನುಡಿಸ್ತಾ ಇದ್ರು, ತಬಲಾ ನುಡಿಸ್ತಾ ಇದ್ರು. ಆದ್ರೆ ಯಾವತ್ತೂ ಪ್ರಚಾರ ಪ್ರಿಯರಲ್ಲ, ಸಭೆಗಳಲ್ಲಿ ನುಡಿಸಿದಂತವ್ರಲ್ಲ. ತಮ್ಮ ಸ್ನೇಹಿತರನ್ನ ಗೆಸ್ಟ್ ಗಳನ್ನಾಗಿ ಮಾಡಿ ಆಗ ಸಾಹಿತ್ಯ ಫೀಲ್ಡ್ ನಲ್ಲಿ ಕೆಲಸ ಮಾಡಿ ಅನಕ್ರವ್ರನ್ನೆಲ್ಲ ಕರ್ಸಿದ್ರು. ಬೀಚಿನ ಕರ್ಸಿದ್ದಾರೆ ನಮ್ಮ ತಂದೆ. ಹೌದಾ? ಅವರಿಗೆ ಮಾಲಾರ್ಪಣೆ ಗಿಲಾರ್ಪಣೆ ಮಾಡ್ಬೇಕಾದ್ರೆ ಈಗಿನ ತರ ಕ್ಯಾಸೆಟ್ಗಳಿರ್ಲಿಲ್ಲ. ಇವರೇ ಕೊಳಲ್ ಬಾರಿಸೋರು, ಇವರೇ ತಬಲಾ ಬಾರಿಸೋರು. ಮತ್ತೆ ಅವ್ರಿಗೆ ಗುರುಗಳೇ ಇಲ್ಲ, ನೋಡಿಯೇ ಕಲ್ತಿರೋದು ನಮ್ಮ ತಂದೆ. ನಿಮಗೆ ಸಂಗೀತದಲ್ಲಿ ಇಂಟ್ರೆಸ್ಟ್ ಇತ್ತಾ ಚಿಕ್ಕ ವಯಸ್ಸಿಂದ? ಹಾ, ನನಗೆ ಅವರಿಂದಲೇ ಬಂದಿದ್ದು. ನಾನು ಗಂಗಾವತಿಯಲ್ಲಿ ಕೊಟ್ರೇಶ್ವರ ಸಂಗೀತ ಮಹಾವಿದ್ಯಾಲಯ ಅಂತ, ಅಲ್ಲಿ ತಬಲಾ ಕೊಳಲು ಎಲ್ಲ ಬಾರಿಸ್ತಿದ್ದೆ. ಅವಾಗ ಫ್ರೀ ಇರ್ತಿದ್ದೆ, ಬಾರಿಸ್ತಿದ್ದೆ. ಈಗ ಅವ್ನು ನೋಡ್ದೇನೆ ಮುಟ್ಟದೇನೆ ವರ್ಷಗಳ ಕಾಲ ಆಗೋಯ್ತು. ನಾನು ಕೊಳಲು ಬಾರಿಸ್ಬೇಕು ಅಂತ ಹೋಗಿ ಬರೀ ಭಾಷಣ ಮಾಡೋದಾಗ್ಬಿಡ್ತು, ತಬಲಾ ಬಾರಿಸ್ಬೇಕು ಅಂತ ಹೋಗೋದು ಬರೀ ಚಪ್ಪಾಳೆ ಬಾರಿಸೋದು ಕೇಳೋ ಅಂತ ಪರಿಸ್ಥಿತಿ ಬಂತು. ಈಗ ಪ್ರಯತ್ನ ಮಾಡ್ತೀರಾ? ಇಲ್ಲ ಸರ್, ತುಂಬಾ ವರ್ಷ ಆಯ್ತು ಅವನು ನಾನು. ಹೌದಾ? ಅಲ್ಲ, ಈಗೆಲ್ಲ ಹೀಗೆ ಬಂದಿದೆ. ಈಗ ಅವಾಗ ನಮ್ಮ ಕಾಲದ್ದು ಹೀಗೆ, ಈ ನಿಮ್ ಕಾಲದ್ದು? ಅಯ್ಯೋ, ಇದು ನಂದೇ ಸರ್. ನಿಮ್ದೇ ಸರ್? ಎಲ್ಲ ನಮ್ಮ ಪ್ರೋಗ್ರಾಮ್ ಬರೋದೆಲ್ಲ ನಿಮ್ಮ ಮನೆಯಿಂದ ಕತ್ಕೊಂಡ್ಬಂದ್ಬಿಡ್ತೀವಿ. ಯಾರಿದು ಕದ್ಕೊಂಬಂದವರು? ಒಂದು ಫುಲ್ಲು ಕಳ್ಳರ ಗುಂಪೆ ಇದೆ ನಮ್ಮ ಹತ್ರ. ನಂದು ಮಧ್ಯಮ ಸಪ್ತಕ ಇರುವಂತದ್ದು. ಸೊ ಇದು ನನ್ನ ಪೆಟ್ಟು. ಇದ್ರ ಮೇಲಿನ ಈ ಕಪ್ಪು ಕಲೆಗಳು ನನ್ನ ಎಷ್ಟು ಹಿಂದಕ್ಕೆ ಒಯ್ತಿದೆ ಜೀವನದಲ್ಲಿ ಅಂದ್ರೆ ನೋಡಿ, ಈ ತರ ಯಾರು ಬಾರಿಸಲ್ಲ. ಇದು ಪಿಳ್ಳಂಗೋವಿ ಅಂತಾರೆ. ಓಕೆ. ಇನ್ ಕೆಲವು ಕಡೆ ದನ ಕಾಯೋರು ಕೊಳಲು ಅಂತಾರೆ. ಈ ತರ ಬಾರಿಸೋ ದನ ಕಾಯೋರು ಅಂತ ನೋಡಿ. ನೀವು ಟ್ರೈ ಮಾಡಿ. ದನ ಎಲ್ಲ ಓಡಾಯ್ತು ಸರ್. ಈಗ ನಾನು ಕರೆಯೋದಕ್ಕೆ ಪ್ರಯತ್ನ. ವಾವ್ 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 ವಾವ್. ಈ ತರ ತುಂಬಾ ಇದು ಮಧ್ಯಮ ಸಡ್ಜ. ನೀವು ಟ್ರೈ ಮಾಡಿ, ಬಹಳ ಚೆನ್ನಾಗಿದೆ. ಇದು ಯೋಗಿ ಮನೆಗೆ ಬಂದ ಶ್ರೀಗಳು. ನಾನು ಬಾರಿಸೋದು ಬಿಟ್ಟೆ ಒಂದು 20-25 ವರ್ಷ ಆಯ್ತು ಸರ್. ನೋಡಿ ಬಾರಿಸಿ ಬಹಳ ಸಂತೋಷ ಆಯ್ತು. ಒಂದು ಇಲ್ಲಿ ಕಪ್ಪು ಗೆರೆ ನೀವು ಏನು ಅಂತ ಕೇಳ್ಬೋದು. ಕೊಳಲ್ನಲ್ಲಿ ಕೋಮರ ಸ್ವರಗಳನ್ನ ಬಾರಿಸೋದು ತುಂಬಾ ಕಷ್ಟ. ನನ್ನ ಗುರುಗಳು ಅಂಬಣ್ಣ ತಾವರಗೇರಿ, ಗೋವಿಂದರಾಜು, ಮರ್ರಾಜ್ ಮೆಣೆದಾಳ್ ಅಂತ. ಅವ್ರ ಕಣ್ಣಿಲ್ಲ ಅದ್ರಲ್ಲಿ ಅಂಬಣ್ಣ ತಾವರಗೇರಿ, ಗೋವಿಂದರಾಜ್. ಕೋಮಲ ಸ್ವರ ಮಾಡಬೇಕು ಅಂದ್ರೆ ಈ ಒಂದೇ ಹೋಲನ್ನ ಅರ್ಧ ಮುಚ್ಚಬೇಕು, ಅವಾಗ ಅದು ಕೋಮಲ ಆಗುತ್ತೆ. ನಿಮ್ಗೆ ಇದನ್ನ ಬಾರಿಸ್ತೀನಿ ನನಗೆ ಆ ಸ್ವರನ, ಯಾವ ಅನುಭವ ಬರುತ್ತೆ ಹೇಳಿ. ಒಂದೇ ಸ್ವರದಲ್ಲಿ ಹೋಲ್ನಲ್ಲಿ 2 ಸ್ವರಗಳಿರುತ್ತೆ ಕೊಳಲಲ್ಲಿ. ಅರ್ಧ ಮಾಡಿದ್ರೆ ಅದು ಕೋಮಲ, ಅದೇ ಹೋಲ್ನಲ್ಲಿ. ಇದು ಬಹಳ ಕಷ್ಟ ಕೊಳಲಲ್ಲಿ. ನಮ್ಮ ಮೇಷ್ಟ್ರಿ ಕಣ್ಣಿರ್ಲಿಲ್ಲ ಪಾಪ. ನಾವ್ ಇಂಥ ಕಳ್ಳನ ಮಕ್ಕಳು ಅಂದ್ರೆ ಕೋಮಲ ಸ್ವರ ಕೈಲೇ ಮಾಡ್ರೋ, ಎಕ್ಸಾಮ್ ಅಲ್ಲಿ ಕಷ್ಟ ಆಗತ್ತೆ ಅಂತ ಕೈಲೇ ಮಾಡ್ಸೋರು. ನಾವ್ ಅವ್ರಿಗೆ ಕಣ್ಣು ಕಾಣಲ್ ಬಾ ಅಂತೇಳಿ ಅರ್ಧಕ್ಕೆ ಪಟ್ಟಿ ಹಚ್ಚಿಬಿಡ್ತಿದ್ವಿ. ಇನ್ಸುಲೇಷನ್ ಟೇಪ್ ಹಚ್ಚಿ ಅದನ್ನ ಕೋಮಲ ಸ್ವರ ಮಾಡ್ಕೊತಿದ್ವಿ. ಆ ಕೋಮಲ ಸ್ವರ ಮಾಡಿದಾಗ ಅದು ಬೆಳಗಿನ ಭಾವನೆ ಬರುತ್ತೆ. ಬಿಬಾಸ್ ರಾಗಾದ್ರೆ ಬೆಳಗಿನ ರಾಗ ಬಾರಿಸ್ಬೇಕಾದಾಗ ಆ ಕೋಮಲ ಸ್ವರ ಮಾಡ್ಬೇಕಾದ್ರೆ ಕೈಯಿಂದ ಮಾಡೋದು ಕಷ್ಟ ಅಂತ ಟೇಪ್ ಹಚ್ಚಿ ಗುರುಗಳಿಗೆ ಮೋಸ ಮಾಡಿದಂಥವ್ರು ನಾವು. ಹೀಗಾಗಿ ನಮ್ಗಿದು ಪೂರ್ಣ ವಿದ್ಯೆಯಾಗಿ ಒಲಿಲಿಲ್ಲ ಅಂತ ನನ್ನ ಭಾವನೆ. ಸೋ ಸ್ವೀಟ್ ಸರ್. ಮತ್ತೆ ಬೇರೆ ಏನೇನು ಸರ್ ನಿಮ್ಮ ಬಾಲ್ಯ ದಿನಗಳ ಬಗ್ಗೆ ಮಾತಾಡೋಣ. ನನ್ನ ಬಾಲ್ಯದಲ್ಲಿ ಅದೇ ಆಟಗಳೇ ಜಾಸ್ತಿ. ನಾನು ಸುಳ್ಳು ಹೇಳೋದು, ಸ್ಕೂಲ್ ಅಂದ್ರೆ ನನಗೆ ಕೆಟ್ಟ ಅಲರ್ಜಿ ಸರ್. ಅಲರ್ಜಿ? ಹೌದು. ಸ್ಕೂಲ್ ನಲ್ಲಿ ಅವ್ರು ಹೇಳಿದ್ದನ್ನ ನಾನೇ ಯಾಕೆ ಕೇಳಬೇಕು ಅನ್ನೋ ನನಗೆ ಇವತ್ತಿಗೂ. ನಾನು ಯಾರನ್ನು ಏನು ಕೇಳಬಾರ್ದು, ಅದು ನಾನೇ ತಿಳ್ಕೊಳ್ಬೇಕು ಅಂತ. ಶಾಲೆಗೆ ಹೋಗೋದು ಅಂದ್ರೆ ಬಹಳ ದೊಡ್ಡ ಕಷ್ಟದ ಕೆಲಸ ನನಗೆ. ಹೀಗಾಗಿ ಗಂಡು ಹುಡುಗರು ಯಾರು ನಾನು ಮಾತಾಡಿಸ್ತಿರ್ಲಿಲ್ಲ. ಶಾಲೆಗೆ ಬರೋನಲ್ಲ, ಸ್ಕೂಲ್ ಮೇಟ್ ಅಲ್ಲ ಅಂತ ಹೇಳಿ. ಸೊ ಅನಿವಾರ್ಯವಾಗಿ ಓಣಿಲಿ ಖಾಲಿ ಇರೋರು ಅಂದ್ರೆ ಹೆಣ್ಮಕ್ಳು. ಅವಾಗ ಟಿವಿ ಇಲ್ಲ, ಏನಿಲ್ಲ, ಹೆಣ್ಮಕ್ಳು ಅವಾಗ ಖಾಲಿ ಇರ್ತಿದ್ರು. ಇವತ್ತರ ವಾಟ್ಸಪ್ ಅಲ್ಲಿ, ಇಂಟರ್ನೆಟ್ ಅಲ್ಲಿ ಬಿಸಿ ಇರ್ತಿರ್ಲಿಲ್ಲ. ಇವ್ರು ಯಾರಿಗೂ ಬಾಯ್ ಫ್ರೆಂಡ್ಗಳು ಇರ್ತಿರ್ಲಿಲ್ಲ. ಹೀಗಾಗಿ ಇಡೀ ಓಣಿ ಎಲ್ಲ ಹೆಣ್ಮಕ್ಳಿಗೂ ನಾನು ಒಬ್ಬನೇ ಬಾಯ್ ಫ್ರೆಂಡ್. ಸರಿ, ರೈಟ್. ಓಕೆ, ನಿಮ್ಮ ಬಾಲ್ಯದ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಹಾಯ್ ಪ್ರಾಣೇಶ್. ಹಲೋ ಪ್ರಾಣಿ. ನಾವೆಲ್ಲ ಅವರು ನನಗೆ ಪಲ್ಯ ಅಂದ್ರೆ ನಾನು ಅದಕ್ಕೆ ಪ್ರಾಣಿ ಅಂತ ಕರಿತೀನಿ. ಚಿಕ್ಕ ವಯಸ್ಸಿನಲ್ಲೇ ನಿನಗೆ ಜವಾಬ್ದಾರಿಗಳು ಭಾಳ. ಅಮ್ಮಗೆ ಸುಸ್ತಾದಾಗೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಅಪ್ಪನಿಗೆ ಬುತ್ತಿ ಕಟ್ಕೊಡೋದು, ನಿನ್ನ ಕೈ ತುದ್ದೋದು ತಿಂದು ದೊಡ್ಡವಳಾದವಳು ನಾನು. ಅವನಲ್ಲಿ ಒಂದು ಡೇರ್ನೆಸ್ ಇತ್ತು, ಜಗಳನೂ ಆಡ್ತಿದ್ದ. ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ಅವನು ಕರ್ಕೊಂಡು ಹೋಗ್ತಿದ್ದೆ. ಯಾಕೆ ಅಂದರೆ ಅವನು ಧೈರ್ಯಷ್ಟ. ಆಗಿಂದಾಗಲೇ ಮಾತಾಡಿ ಅದನ್ನು ಖಂಡನ ಮಾಡ್ತಕ್ಕಂಥ ಒಂದು ಸ್ವಭಾವ ಅವನಲ್ಲಿತ್ತು. ನೀ ಚಿಕ್ಕವನಿದ್ದಾಗ ಅಮ್ಮ ಏನು ಹೇಳಿದ್ಲು ಅಂದರೆ, ಕರ್ಬೇವಿನ ಸೊಪ್ಪು 2 ಸೂಡು ತೊಗೊಂಡು ಬಾ ಅಲ್ಲೇ, ನಾನೆಲ್ಲ ರೇಟ್ 8 ಆಣೆ 50 ಪೈಸಕ್ಕೆ 2 ಅಂತ ಹೇಳಿ
ಮಾತು ಮುಗಿಸಿ ಬಂದಿದ್ದೀನಿ ಹೋಗಿ ತೊಗೊಂಡು ಬಾ ಅಂತ ಹೇಳಿದ್ಲು ಅಮ್ಮ. ಬಂದ ನಮ್ಮ ಅಮ್ಮನ ಮುಂದೆ ಜಂಬದಿಂದ ನಿಂತು ಏನೋ ತಂದೇನೋ ಅಂದೆ. ಏನಮ್ಮ ನೀನು 50 ಪೈಸಕ್ಕೆ 2 ಅಂತ ಮಾತಾಡ್ಬಿಟ್ಟಿಯಲ್ಲ. ನೋಡು 50 ಪೈಸೆ ಆದರೆ ಕೊಡಬೇಡಮ್ಮ ನೀನು, 1 ರೂಪಾಯಿ 2 ಆದರೆ ಕೊಡು, ಇಲ್ಲಿದ್ರೆ ಬೇಡವೇ ಬೇಡ ಅಂದ್ಬಿಟ್ಟೆ. ಅದಕ್ಕೆ ತಕ್ಷಣ ನನಗೆ ಕೊಟ್ಬಿಟ್ಲಮ್ಮ ಅಂತಂದ. ಅಂದರೆ ಅವನಿಗೆ ಅಷ್ಟು ಲೆಕ್ಕದಲ್ಲಿ ವೀಕ್ ಅವನು. ಲೆಕ್ಕ ಅಂದರೆ ನನಗೆ ಇವತ್ತಿಗೂ ಭಯನೇ. ಈ ಲಸ ಮಾಸಗಳ ಕಂಡುಹಿಡಿಯೋದು, ವರ್ಗಮೂಲ ಕಂಡುಹಿಡಿಯೋದು, ರೂಟ್ ಗೀಟ್ ಎಲ್ಲ ಅಂತದೆ, LCG SG ಅಂತ ಅವು ಲಸ ಮಾಸ ಕನ್ನಡದಲ್ಲಿ. ನನ್ನ ವೈರಿ ಅಂದರೆ ಲೆಕ್ಕದ ಮೇಷ್ಟ್ರು. ಅವನೊಂದು ನಾನು ಇಡೀ ವರ್ಷ ನೋಡಿರ್ತಿದ್ದಿಲ್ಲ. ಉಳಿದ ಮೇಷ್ಟ್ರುಗಳೆಲ್ಲ ಕನ್ನಡ ಮೇಷ್ಟ್ರುಗಳಿಗಂತೂ ನಾನು ಅತ್ಯಂತ ಪ್ರೀತಿಪಾತ್ರ ವಿದ್ಯಾರ್ಥಿ. ನನಗೆ ಇವತ್ತಿಗೂ ನೋಟುಗಳ ಬಗ್ಗೆ ಲೆಕ್ಕದ ಬಗ್ಗೆ ತಿಳಿಯಲ್ಲ. ಕೂಡ್ಸಕ್ ಬರಲ್ಲ, ಕಳೆಯಕ್ ಬರಲ್ಲ, ಗುಣಾಕಾರ, ದೊಡ್ಡ ದೊಡ್ಡ ಸಂಖ್ಯೆ ಭಾಗಾಕಾರ, ಕಿವಿ ಹಾಕಿ ಭಾಗಾಕಾರ ಮಾಡ್ತಾರಲ್ಲ, ಅದು ಇವತ್ತಿಗೂ ನನಗೆ ಬರಲ್ಲ. ಹೀಗಾಗಿ ನಾನು ಯಾವ ರಿಟನ್ ಟೆಸ್ಟ್ಗಳಲ್ಲೂ ಪಾಸ್ ಆಗಲಿಲ್ಲ. ಎಲ್ಲ ಬ್ಯಾಂಕು LIC ಟೆಸ್ಟ್ಗಳೆಲ್ಲ ಕೊಟ್ಟೆ. ಮ್ಯಾಥಮೆಟಿಕ್ಸೇ ನಂದು ವೆರಿ ಪೂರ್ ಅವತ್ತಿಗೂ ಇವತ್ತಿಗೂ. ಅದರಿಂದ ನನಗೆ ಏನು ತೊಂದರೆ ಆಗಿಲ್ಲ. ಇವತ್ತು ಕರ್ನಾಟಕ ಜನ ನನ್ನ ಲೆಕ್ಕ ಇಟ್ಟಿದ್ದಾರೆ. ಅವ್ರ ಲೆಕ್ಕಕ್ಕೆ ತಗೊಂಡಿದ್ರಿಂದ ನನಗೆ ಲೆಕ್ಕ ಬರದೇ ಇದ್ರು ಏನು ಚಿಂತೆ ಯಾವುದು ಲೆಕ್ಕಕ್ಕಿಲ್ಲ. ಈಗ ರೈಟ್ ಸರ್, ಈಗ ನಿಮ್ಮ ಅಣ್ಣ ಮಾತಾಡಿದ್ರು, ನಿಮ್ಮ ಸಿಸ್ಟರ್ ಮಾತಾಡಿದ್ರು, ಅವ್ರ ಬಗ್ಗೆ ನಿಮ್ಮ ಒಡನಾಟ ಹೇಗಿತ್ತು ಆ ಟೈಮಲ್ಲೆಲ್ಲ? ಇನ್ನು ನಮ್ಮಣ್ಣ ಪುರೋಹಿತರು, ಅವ್ರದ್ದು ಅದ್ಭುತವಾದಂತ ಹಾಸ್ಯ ಪ್ರಜ್ಞೆ. ಪ್ರಹ್ಲಾದಾಚಾರ ಅಂತ, ಮಂಜುಳಾ ಅಂತ ಕೊನೆ ತಂಗಿ. ಸೊ ಇವಳು ನನ್ನ ಜೊತೆನೆ ಹೆಚ್ಚಾಗಿರ್ತಿದ್ಲು. ಇವ್ರಿಗೆಲ್ಲ ನಮ್ಮ ತಾಯಿ ತುಂಬಾ ಕಾಯಿಲೆ ಜಾಸ್ತಿ. ಅವಾಗ ಬಾಯಲ್ಲೆಲ್ಲ ಮೌತ್ ಅಲ್ಸರ್ ಆಗೋದು, ತುಂಬಾ ಕಾಯಿಲೆ, ಯಾವಾಗ್ಲೂ ಮಲಗಿರೋಳು. ಹೀಗಾಗಿ ಇಡೀ ಮನೆಗೆ ನಮ್ಮ ತಾಯಿ ಕೆಲಸ ನಾನೇ ಮಾಡ್ತಿದ್ದೆ. ಅಡಿಗೆ ಮಾಡೋದು ನಂಗೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಕ್ ಬರ್ತಿತ್ತು. ಈಗಲ್ಲ. ಇವರೆಲ್ಲ ಆಡೋದಕ್ಕೆ ಹೋಗ್ತಿದ್ರು. ಇವ್ರನ್ನೆಲ್ಲ ಕರೆಸಿ ಊಟ ಮಾಡಿಸಿ ನಮ್ಮ ತಾಯಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಇವರೆಲ್ಲ ಬೆಳೆಸಿದ್ರಿಂದ ನನಗೆ ತೀರ ಮಕ್ಕಳ ತರ, ನನಗೆ ನಮ್ಮ ತಂಗಿ ಅನ್ಸಲ್ಲ, ಮಗಳ ತರಾನೇ ಅನ್ಕೊಂಡಿದ್ದೀನಿ ನಾನು ಅವಳು. ಓ ಬನ್ನಿ 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 ಸರ್. ಇವಳು ಮಂಜುಳಾ, ನನ್ನ ತಂಗಿ. ಪಂಕಜ ಅಂತ ನಮ್ಮ ಚಿಕ್ಕಪ್ಪನ ಮಗಳು. ಎಸ್, ಓವರ್ ಟು ತೊಳಿ ಹೇಳಿ. ಭಾರಿ ಚಾಷ್ಟಿ ಭಾಳ ಇತ್ತು ಅವನಿಗೆ. ನೀರು ತರ್ತಿದ್ದ. ನೀರು ತಂದ ನನಗೊಂದು ಏನಂದ್ರೆ ಈತನ ಕಾಡಿಸ್ಬೇಕಂತ ಹೇಳಿ ಆತ ನೀರು ಅಂದ್ರೆ ಬಾವಿ ಭಾಳ ಒಳಗಿತ್ರಿ ಯಲಬುರ್ಗಿ ಒಳಗೆ. ನೀರು ತಂದು ಆತ ಬಂದ ತಕ್ಷಣ ನಾನು ಹೊಸ್ಲ ಹತ್ರ ನಿಂತಕ್ಕೆ ಜಾಗನೇ ಬಿಡ್ತಿದ್ದಿಲ್ಲ. ಬಿಡು ಅಂದ್ರೆ ಬಿಡ್ತಿದ್ದಿಲ್ಲ. ಕೊನೆಗೆ ಕೊಡನ ಒಗದು ಬಿಡ್ತಿದ್ದ ಸಿಟ್ಟಿಗೆದ್ದು. ಆಮೇಲೆ ಎಲ್ಲರೂ ನಾವು ಕುಣಿದು ನಗೋರು. ಅದ್ರ ಮತ್ತೆ ತಾನೇ ನೀರು ತುಂಬೋದು ಅಂದ್ರೆ ಭಾಳ ಕಷ್ಟಪಟ್ಟನ್ರಿ. ನನ್ನಂತೂ ಆತ ಅಣ್ಣ ಅನ್ಕೊಂಡಿಲ್ಲ, ನನ್ನ ಅಕ್ಕನೇ ಅನ್ಕೊಂಡಿನಿ ಆತನ. ರೈಟ್ ಪಂಕಜ್ ಅವರೇ, ನಮ್ಮ ಅಣ್ಣ ನಮ್ಮ ಮನೆಗೆ ಬಂದಾಗ ಎಲ್ಲರೂ ಅಂತಿರ್ತಾರೆ, ನೀವು ನಗದ್ ನೋಡಿದ್ರೆ ನಿಮ್ಮ ಅಣ್ಣ ಮನೆಗೆ ಬಂದಿದ್ದಾರೆ ಅಂತೇಳಿ. ಅಷ್ಟು ನಗ್ತೀವಿ ಮೊದ್ಲಿಂದನೂ ಅಷ್ಟೇ ಸರ್. ನಾವು ಒಳ್ಳೆ ರೀತಿಯಿಂದ ಮಾಡಿದ್ರು. ಫಸ್ಟ್ ಆ ನಗೆ ಹಬ್ಬದಲ್ಲಿ ಹೇಳ್ಬೇಕಾದ್ರೆ ಇವ್ರ ಮುಂದೆ ಹೇಳ್ತೀನಿ ಸರ್. ಫಸ್ಟ್ ಜೋಕನ್ ಇವ್ರು ಚೆನ್ನಾಗಿದೆ ಹೇಳ್ಬೋದು, ಜನ ಹೊಡೆಯಲ್ಲ ಬಡಿಯಲ್ಲ ಅಂತ ಗ್ಯಾರಂಟಿ ಕೊಟ್ಟ ಮೇಲೆ ಜೋಕನ್ ಇವ್ರ ಮೇಲೆ ಟೆಸ್ಟ್ ಮಾಡ್ತೀರಾ ಫಸ್ಟ್? ಅದು ಯಾವ ತರ ಅಂದ್ರೆ, ಒಬ್ಬ ಶೆಟ್ಟಿ ಎಲ್ಲಾ ತರದ ವ್ಯಾಪಾರ ಮಾಡಿ ಬೇಜಾರಾಗಿ ಕಡೆಗೆ ಜ್ಯೂಸ್ ಶುರು ಮಾಡಿದ. ಜ್ಯೂಸ್ ಶಾಪ್ ಅವನು ಇಲ್ಲಿ ದುಬೈದಲ್ಲಿ ತೆಗ್ದ ಅವ್ನು ಜ್ಯೂಸ್ ಶಾಪ್. ಅಲ್ಲಿ ಹೋಗಿ ಜ್ಯೂಸ್ ಮಾಡ್ದ, ಆಯ್ತು ಫಿನಿಶ್, ಏನು ಆಗ್ಲೇ ಇಲ್ಲ, ವ್ಯಾಪಾರ ಆಗ್ಲಿಲ್ಲ. 3ನೇ ದಿನಕ್ಕೆ ಬಂದ್ಬಿಟ್ಟ. ಯಾಕೋ ಶೆಟ್ಟಿ ಏನಮ್ಮ ಜ್ಯೂಸ್ ಯಾರು ಕೇಳೋರಲ್ಲ ದುಬೈನಲ್ಲಿ, ನಂದು ವ್ಯಾಪಾರ ಎಲ್ಲ ಡಲ್ ಆಗೋಯ್ತು. ಯಾಕೋ ದುಬೈ 52 ಡಿಗ್ರಿ ಬಿಸಿಲು ಇರುತ್ತೆ, ಅಲ್ಲಿ ಯಾಕೆ ಸೇಲ್ ಆಗಲಿಲ್ಲ? ಇಲ್ಲ ನಾನು ಬೋರ್ಡ್ ಬರೆಸಲಿಲ್ಲ, ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬೋರ್ಡ್ ಬರೆಸಿದ್ರೆ ಹಿಂದಿಯವರು ಉರ್ದುನವರು ಕಷ್ಟ ಆಗುತ್ತೆ ಅಂತೇಳಿ ಬರೀ ಚಿತ್ರ ಇಳಿಸ್ಬಿಟ್ಟಿದ್ದೆ ನಾನು. ಮೊದಲೊಬ್ಬ ವ್ಯಕ್ತಿ ಹೀಗೆ ಕೂತಿರೋದು, ಮಧ್ಯೆ ನಂದು ಶೆಟ್ಟಿ ಜ್ಯೂಸ್, ಕೊನೆಗೆ ಅದು ಕುಡ್ದ ವ್ಯಕ್ತಿ ಕುಣಿದಾಡೋದು. 3 ಚಿತ್ರ ಇಳಿಸ್ಬಿಟ್ಟೆ, ಡಲ್ ಆಗಿ ಕೂತಿರೋದು, ಜ್ಯೂಸ್ ಕುಡಿಯೋದು, ಕುಣಿದಾಡೋದು. ಸೊ ಇದನ್ನ ಅಲ್ಲಿ ಡಿಸ್ಪ್ಲೇ ಮಾಡಿಬಿಟ್ಟೆ. ಅಯ್ಯೋ ಬಡ್ಡಿ ಮನೆ ಭಾಳ ತಪ್ಪು ಮಾಡಿದ ನೀನು. ಯಾಕೆ ಉರ್ದು ಆ ಕಡೆಯಿಂದ ಓದ್ತಾರ ಅವ್ರು. ಈ ತರ ಕುಣಿತಿರೋ ಇದನ್ನ ಕುಡಿದು ಈ ತರ ಮೂಲೆ ಗುಂಪಾದ ಅಂತ ಅರ್ಥ ಮಾಡ್ಕೊತಾರೆ. ಅದಕ್ಕೆ ನೀ ಅಲ್ಲಿ ಫೇಲ್ ಆದೆ. ಅದು ಇದು ಕ್ಲಾಸ್ ಜೋಕ್, ಇದು ಎಜುಕೇಟೆಡ್ ಕ್ಲಾಸಿಗೆ ಮಾತ್ರ ಅರ್ಥ ಆಗುತ್ತೆ. ಹೀಗಾಗಿ ಈ ತರದ್ ಇವ್ರ ಮುಂದೆ ಹೇಳಿದಾಗ ಇವ್ರು ಅದನ್ನ ಸ್ವಲ್ಪ ಕಟ್ಟು ತುಂಡು ಎಲ್ಲ ಮಾಡಿ ಹೀಗೆ ಹೇಳು ಅಂತ ಹೇಳ್ತಾರೆ. ತಮ್ದು ಒಂದಿಷ್ಟು ಸೇರಿಸ್ತಾರೆ. ರೈಟ್ ರೀ, ಥ್ಯಾಂಕ್ ಯು ಮಾ. ಬನ್ನಿ, ನಮ್ಮೆಲ್ರಿಗೂ ಸರ್ ಆ ಬಾಲ್ಯ ದಿನದಲ್ಲಿ ಏನೋ ಒಂದು ಘಟನೆ ನಡೆದಿರುತ್ತೆ, ಅದರಿಂದ ಯಾವ್ದ್ರ ಬಗ್ಗೆ ಒಲವು ಶುರು ಆಗುತ್ತೆ. ಆತರ ನಮ್ಮ ಈ ಕನ್ನಡದ ಪ್ರೇಮಕ್ಕೆ ಕಾರಣ ಏನು? ನಮಗೆ ಕನ್ನಡ ಪ್ರೇಮ ಅವಾಗೆಲ್ಲ ನಾವು 70ರ ದಶಕ ಕನ್ನಡ ಮೀಡಿಯಂ ಸ್ಕೂಲ್ಗಳೇ. ಇನ್ನೂ ಒಂದು ನಾನು PUC ಇದ್ದಾಗ ಪರೀಕ್ಷೆ ಬರೀತಿರ್ಬೇಕಾದ್ರೆ ಸ್ಕ್ವಾಡ್ ಬಂದ್ಬಿಟ್ರು. ಒಬ್ಬ ಯಾರೋ ಮುಂದ್ಗಡೆ ಬರೆದವನು ಆ ಕಾಪಿ ಚೀಟಿನ ಉಂಡೆ ಮಾಡಿ ಹಿಂಗೆ ಎಸ್ಬಿಟ್ಟ. ಅದು ನನ್ನ ಕಾಲ ಹತ್ರನೇ ಬಂದ್ಬಿಟ್ಬಿಡ್ತು. ಆ ಸ್ಕ್ವಾಡ್ ಬಂದ್ಬಿಟ್ರು, ನನ್ನ ಪೇಪರ್ ತಗೊಂಡ್ರು, ಕಮ್ ಟು ದಿ ಆಫೀಸ್, ಕಮ್ ಟು ದಿ ಪ್ರಿನ್ಸಿಪಾಲ್. ಆಯ್ತು ಹೋಗಿ ನಿಲ್ತ್ರು. ತರತರ ನಡ್ಗೋಕೆ ಶುರು ಮಾಡ್ಬಿಟ್ಟೆ ನಾನು. ಏನಪ್ಪ ಇದು? ಅಲ್ಲಿ ಸ್ಕ್ವಾಡ್ ಸೇರಿದ್ರು, ಪ್ರಿನ್ಸಿಪಾಲ್ ಸೇರಿದ್ರು, ಕಾಪಿ ಹೊಡೆದ್ರೆ ಆನ್ಸರ್ ಶೀಟ್ ಒಯ್ದುಬಿಟ್ಟಿದ್ರು. ತಿರ್ಗಾ ನೋಡ್ತೀನಿ ಎಲ್ಲ ತೆಗೆದ ಚೀಟಿ ಇಟ್ಕೊಂಡಿದ್ರು ಜೇಬಲ್ಲಿ. ತೆಗೆದು ನೋಡ್ತಾರೆ, ನಾನು ಸುದೈವ ಸರ್, ನಂದು ಕನ್ನಡ ಮೀಡಿಯಮು, ಆ ಚೀಟಿ ಇಂಗ್ಲೀಷ್ ಮೀಡಿಯಂ ಕಾಪಿ. ಓ ಸಾರಿ ಹಾಫ್ ಆನ್ ಅವರ್ ವೇಸ್ಟ್ ಮಾಡಿದೀನಿ ನಿಮ್ದು ಅಂತ ಹೇಳಿ ನನ್ನ ಪೇಪರ್ ವಾಪಸ್ ಕೊಟ್ಟು ಬರೀ ಅಂತ ಕೂರಿಸಿದ್ರು. ಬರೆಯೋಕೆ ಏನೂ ಉಳಿದಿಲ್ಲ, ತಲೆಯೆಲ್ಲ ಬ್ಲಾಂಕ್ ಆಗಿ ಗಾಬರಿ ಆಗಿದ್ದೆ ನಾನು. ಆ ಕಾಪಿ ಚೀಟಿ ಇಂಗ್ಲೀಷ್ದಾದ್ರಿಂದ
ಕನ್ನಡ ನಾನು ಅವತ್ತು ಪ್ರಾಣ ಮಾನ ಎರಡು ಉಳಿಸೋದಕ್ಕೆ ನಾನು ಸಾಯೋವರೆಗೂ ಕನ್ನಡಕ್ಕಾಗಿ ದುಡಿಬೇಕು ಅನ್ನೋಂಥ ಭಾವನೆ ಬಂತು. ಸೊ ಸ್ವೀಟ್. ಸೊ ಬೆಸ್ಟ್ ಫ್ರೆಂಡು ಕನ್ನಡ ಟೀಚರು, ಹಾಂ ವರ್ಸ್ಟ್ ಎನಿಮಿ ಮ್ಯಾಥ್ಸ್ ಟೀಚರು. ಎಸ್. ರೈಟ್. ನಿಮ್ಮ ಶಿಕ್ಷಕರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ಏನಪ್ಪಾ ಪ್ರಾಣೇಶ ಹೇಗಿದ್ಯಾ? ಗಣಿತ ಕಲಿಸ್ತಿದ್ನಲ್ಲ, ನೆನಪೈತ್ಯಾ? ನಿನಗೆ ಗಣಿತ ಹೇಳ್ಕೊಡ್ತಿದ್ದೆ, ಆದ್ರೆ ನೀ ಹೇಳಿದ ಸರಿಗೆ ಮಾಡ್ತಿದ್ದಿಲ್ಲ. ಮಾಡಿದಾಗ ಒಂದು 2 ಡೇಟ್ ಬಿಡ್ತಿದ್ದೆ. ನೀ ಕುರ್ಚಿ ಕುಂದಿಸೋದಾಗ್ಲಿ, ನಿನ್ನ ಬಗ್ಗಿಸಿ ನೀ 2 ಡೇಟ್ ಬಿಡೋದಾಗ್ಲಿ ಮಾಡಿದೆ. ಈ ಮ್ಯಾಥಮೆಟಿಕ್ಸ್ ಅಂದರೆ ಪ್ರಾಣೇಶಿಗೆ ಆಗ್ತಾ ಇದ್ದಿಲ್ಲ. ಆ ಅಕೌಂಟೆನ್ಸಿ ಕ್ಲಾಸುಗಳು, ಕಾಸ್ಟಿಂಗು, ಇನ್ಕಮ್ ಟ್ಯಾಕ್ಸ್ ಅಂತಂದರೆ ಏನಪ್ಪ ಇವ್ರ ಕ್ಲಾಸ್ ಯಾವಾಗ ಮುಗಿಸ್ತಾರೆ ಅಂತಕ್ಕಂಥದ್ದನ್ನು ಬೇರೆಯವ್ರ ಮುಂದೆ ಹೇಳೋದನ್ನು ನಾನು ಕೇಳಿದ್ದೆ. ತಾವು ಕಾಲೇಜು ಪ್ರಾರಂಭವನ್ನು ಮಾಡಿದಾಗ ನಾನು ನೋಷನಲ್ ಅಂತಕ್ಕಂಥ ಒಂದು ವಿಷಯ ಬಂದಿತ್ತು. ನೋಷನಲ್ ಅಂದರೆ ಏನು ಅಂತ ನಾನು ಕೇಳಿದಾಗ ನ್ಯಾಷನಲ್ ಅಂದರೆ ರಾಷ್ಟ್ರೀಯ ಆಗುತ್ತೆ, ಆದರೆ ಅದನ್ನು ನಾನು ನೋಷನಲ್ ಅಂತ ಕೇಳಿದ್ದಕ್ಕೆ ನೀವು ರೋಷ್ಟ್ರೀಯ ಅಂತ ಅಂದರೆ ಆಶಯ ಪ್ರಜ್ಞೆಯನ್ನು ನಿಮ್ಮ ಉತ್ತರದಲ್ಲಿ ಅದು ನನಗೆ ಕಂಡು ಬಂತು ಅಂತಕ್ಕಂಥದ್ದು. ಅಲ್ಲೋ ಪ್ರಾಣೇಶ, ನೀನು ಲಸ ಮಸ ಬರದಲ್ಲ ಅಂತ ಹೇಳ್ತೀಯಲ್ಲ, ನಿನಗೆ ಬಡ್ದು ಕಲ್ಸಿನಿ. ಬೋರ್ಡಿನ ಮ್ಯಾಗ 2 ಸರಿ 3 ಸರಿ ನಿನ್ ಜೊತೆಗಿದ್ದವ್ರು ಎಲ್ಲರೂ ಕಲ್ಕೊಂಡಾರ, ನೀನ್ ಯಾಕೆ ಕಲ್ಕೊಂಡಿಲ್ಲ? ಬಹಳ ನ್ಯಾಯವಾದ ಪ್ರಶ್ನೆ ಸರ್. ಹೌದು ಸರ್. ಮಿಕ್ಕವರೆಲ್ಲ ಕಲ್ತರು, ನೀನ್ ಯಾಕೆ ಕಲೀಲಿಲ್ಲ ಅಂತ ಕೇಳ್ತಿದ್ದಾರೆ ನಿಮ್ ಗುರುಗಳು. ವಿರೂಪಾಕ್ಷಪ್ಪ ಪೋಲ್ಭಾವಿ ಅಂತ ಸರ್ ಇವರು. ನಮ್ಮ ಕನ್ನಡ ಮತ್ತು ಮ್ಯಾಥಮೆಟಿಕ್ಸ್ ಎರಡು ಇವರು ಇದ್ರು. ಇವ್ರು ಮ್ಯಾಥಮೆಟಿಕ್ಸ್ ಕ್ಲಾಸ್ಗೆ ನಾನು ಹಾಜರಾಗ್ತಿಲ್ಲ, ಅಲ್ಲಿ ಬಡಿಸ್ಕತ್ತಿದ್ದೆ. ಅವ್ರ ಕನ್ನಡ ಪೀರಿಯಡ್ಗೆ ನಾನು ಅದ್ಭುತವಾದಂತ ವಿದ್ಯಾರ್ಥಿ. ಅವರು ಶನಿವಾರಕ್ಕೊಂದ್ಸರಿ ಚರ್ಚಾಗೋಷ್ಠಿ ಅಂತ ಮಾಡ್ತಿದ್ರು. ಅವತ್ತು ಬರೀ ಭಾಷಣ ಅಲ್ಲೇ ಕೊಟ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡೋದು, ಚೀಟಿ ಎತ್ತೋದು, ಬರೋ ವಿಷಯ ಮಾತಾಡೋದು, ಅದಕ್ಕೆ ಮಾತ್ರ ತಪ್ಪದೆ ಹಾಜರಾಗ್ತಿದ್ದೆ ನಾನು. ಸೊ ನಾನು ಇವತ್ತೇನಾದ್ರೂ ಭಾಷಣ ಮಾಡ್ತಿದ್ರೆ ಅದಕ್ಕೆ ಈ ವಿರೂಪಾಕ್ಷಪ್ಪ ಗುರುಗಳ ಒಂದು ಕನ್ನಡ ಪ್ರೇಮ ತುಂಬಾ ಕೆಲಸ ಮಾಡಿದೆ. ಆವಾಗಲಿಂದನೇ ನನ್ನಲ್ಲಿರೋ ಭಾಷಣಕಾರನ ಗುರುತಿಸ್ತವ್ರು. ಇನ್ನು ಆಮೇಲೆ ಮಾತಾಡಿದ್ರೆ OM ಬಳ್ಳೊಳ್ಳಿ ಅಂತ, ನಾನು ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್. ಅವರು ನನಗೆ ಸ್ಟ್ಯಾಟಿಸ್ಟಿಕ್ಸು, ಅಕೌಂಟೆನ್ಸಿ, ಎಡಿಟಿಂಗ್ ಪೇಪರ್ಗಳನ್ನ ಮುಂದಿಟ್ಟುಕೊಂಡು ಕಣ್ಣೀರು ಸುರಿಸ್ಬಿಡ್ತಿದ್ವಿ ಸರ್. ಯಾಕಂದ್ರೆ ನಾನು BCom ಮಾಡಿದ್ದು ನಮ್ಮ ತಂದೆ ಬಲವಂತಕ್ಕೆ. BCom ಮಾಡಿದ್ರೆ ಬ್ಯಾಂಕಲ್ಲಿ ಕೆಲಸ ಸಿಗ್ತದೆ. ಯಾಕಂದ್ರೆ ನಮ್ಮ ತಂದೆ ಪೆನ್ಷನ್ ತರಕ್ಕೆ ಬ್ಯಾಂಕಿಗೆ ಹೋಗೋರು. ಆ ಬ್ಯಾಂಕ್ ಸ್ಟಾಫ್ ಎಲ್ಲ ನೋಡಿ ಅವ್ರಿಗೆ ಬ್ಯಾಂಕ್ ಕೆಲಸ ಅಂದ್ರೆ ಅದು ಇಂದ್ರ ಪದವಿ ಇದ್ದಾಗೆ. ಬ್ಯಾಂಕಲ್ಲಿ ಕೆಲಸ ಮಾಡೋದು ಅಂದ್ರೆ ಅದು ದೊಡ್ಡ ಸ್ಥಾನ ಅಂತ ಅವ್ರಿಗೆ. ಪಾಪ ನಾನು ಸಾಧ್ಯವೇ ಇಲ್ಲ, ನನಗೇನು ಅನಿವಾರ್ಯ ನಮ್ಮ ತಂದೆ ಬಲವಂತಕ್ಕೆ ಬೈತಾರೆ ಅಂತೇಳಿ BCom ಹಚ್ಚಿಬಿಟ್ಟೆ. ಏನೇನೂ ತಿಳಿತಿರ್ಲಿಲ್ಲ. ಎಕ್ಸಾಮಿನೇಷನಲ್ಲಿ ಅಕ್ಷರಶಃ ಸುಮ್ಮನೆ ಕೂಡ್ತಿದ್ದೆ ನಾನು. ಅರ್ಧ ಗಂಟೆ ಆದ ತಕ್ಷಣ ಪೇಪರ್ ಕೊಟ್ಟು ಹೊರಗಡೆ ಹೋಗ್ಬೇಕು ಅಂತ. ಪೇಪರ್ ಕೊಡೋದಕ್ಕೆ ಸಾಯ್ತಿದ್ವಿ ನಾವು, ಬರದಲ್ಲ ಖಾಲಿ ನಂಬರ್ ಹಾಕೊಡಿ. ಇವರು ಬೆನ್ನು ತಟ್ಟವ್ರು ಬಂದು, ಪ್ರಾಣೇಶ್ ನೀವೆಷ್ಟು ಇಂಟೆಲಿಜೆಂಟು, ಕನ್ನಡ ಸಾಹಿತ್ಯ, ಹಾಡು, ಸಂಗೀತ, ನೀವು ಯಾಕ್ರಿ ಕಾಮರ್ಸಿಗೆ ಬಂದ್ರಿ, ನಿಮ್ಗೆ ಅಲ್ರಿ ಇದು, ನೀವು ಇಲ್ಲಿ ಬರಬಾರ್ದಾಗಿತ್ತು ಅಂತ ತುಂಬಾ ಪೇಚಾಡೋರು. ಕಡೆಗೂ ಏನೋ ಮಾಡೋ 35ಕ್ಕಂತೂ ಕೊರತೆ ಇಲ್ಲ. ಶಿಕ್ಷಕರೆಲ್ಲರ ಸಹಾಯದಿಂದ 35 ತಗೊಂಡೆ. ಆಮೇಲೆ ಈ ನಮ್ಮ ಈ ಮ್ಯಾಥ್ಸ್ ಟೀಚರು, ನಿಮ್ಮ ಗಣಿತದ ಗುರುಗಳು ಮಧ್ಯದಲ್ಲಿ ಎಲ್ಲರೂ ಸಿಕ್ಕಿದ್ರ ನಿಮಗೆ? ಸಿಗ ಸರ್, ತುಂಬಾ ವಯಸ್ಸಾಗಿದೆ. ನಾನೇ ಹೋಗಿರ್ತೀನಿ ಮನೆಯಲ್ಲಿ. ಈಗಲೂ ವಾಕ್ ಮಾಡ್ತಾರೆ ಅವರು, ಈಗಲೂ ಕಂಪ್ಲೇಂಟ್ ಮಾಡ್ತಾರೆ. ಸಿಕ್ಕರೆ ನಮಸ್ಕಾರ ಮಾಡ್ತೀನಿ. ಗೋಕಾಕ್ ವರದಿಲಿ ಮುಂಚೂಣಿಲಿ ಕೆಲಸ ಮಾಡಿದ್ರು ಸರ್. ಕನ್ನಡದ ಬಗ್ಗೆ ಈ ಮೇಷ್ಟ್ರಿಗೆ ಎಷ್ಟು ಅಭಿಮಾನ ಅಂದ್ರೆ, ಅಟೆಂಡೆನ್ಸ್ ತಗೊಳ್ಳುವಾಗ ಎಸ್ ಸರ್ ಅಂದ್ರೆ ಬೈತಿದ್ರು. ಎಸ್ ಸರ್, ಬಂದಿದ್ದೇನೆ ಗುರುಗಳೇ ಅನ್ಬೇಕು. ಬಂದಿದ್ದಾರೆ ಗುರುಗಳು. ಬಂದಿದ್ದಾರೆ, ಬಂದಿದ್ದಾರೆ ಗುರುಗಳು, ಬಂದಿದ್ದಾರೆ, ಬಂದಿದ್ದಾರೆ ಗುರುಗಳು. ಏನಪ್ಪ ಅಲ್ಲ, ನೀನು ಗಣಿತ ಬರದಲ್ಲ ಅಂತ ಹೇಳ್ತೀಯ. ಗಣಿತ ಬಂದಿಲ್ಲ ಅಲ್ಲಪ್ಪ. ಬೋರ್ಡಿನ ಮ್ಯಾಗ ಎಲ್ಲರಿಗೆ ಒಂದೇ ಗಣಿತ ಹಾಕ್ಬೇಕಾರೆ ಎಲ್ಲರಿಗೆ ಹಾಕಿರ್ತೀವಲ್ರಿ, ಹೌದು, ಅದ ನೋಡಿ ಎಲ್ಲರಿಗೆ ಕಲ್ಕಂತಾರಲ್ಲ. ಈ ತೊಪ್ಪತ್ತಿಗೆ ಬೇರೆ ನಾನು ಕಲ್ಸಿಲ್ಲ. ಹೆಂಗೆ ಇದು ಸುಳ್ಳು ಹೇಳ್ತಾನಿತ? ನಮ್ಗೆಲ್ಲ ಮರ್ಯಾದೆ ಕಾಯ್ತಿಲ್ಲ ನೀನು. ಸರಿಯಾನಿ ಅಲ್ಲ, ಹೋಗಿದ ಕಡೆ ಎಲ್ಲ ನನ್ನ ಲೆಕ್ಕ ಬರೋದಿಲ್ಲ, ಲೆಕ್ಕ ಬರಲ್ಲ ಅಂತ ಹೇಳ್ತಿರ್ತಾರೆ. ಹೆಂಗೆ ಯಾಕೆ ಗುರುಗಳು ನೀವು? ಎಲ್ಲ ಕಲಿಸೀನಿ, ಎಲ್ಲರಿಗೆ ಹೆಂಗ್ ಕಲಿಸೀನಿ ಅದ್ರಂಗ ನಿನಗೆ ಕಲಿಸೀನಿ. ಗುರುಗಳೇ, ಈಗ ನನಗೆ ಎಲ್ಲಾರು ಕನ್ನಡ ಹೆಂಗ್ ಮಾತಾಡ್ತೀನಿ ಅಂತ ಕೇಳಕತ್ತಾರಾಗ್ಲಿ, ಲೆಕ್ಕ ಬರ್ತೈತಾನ ಅಂತ ಕೇಳವಲ್ರಿ ಯಾರು. ಅಲ್ಲ, ಲೆಕ್ಕ ಬೇಕಾದ್ರೆ ಇನ್ನೊಮ್ಮೆ ಹೇಳಂಗೆ ಹೇಳ್ತೀನಿ. ಅದಕ್ಕೇನು ನೀವು ಲೆಕ್ಕದೊಂದೇ ಬೆತ್ತ ಹಿಡ್ಕೊಂಬಂದ್ರಿ, ಕನ್ನಡ ಕಲ್ತದಕ್ಕೇನು ಹಾರತೆ ಅಲ್ಲಲ್ಲ ಪ್ರಾಣೇಶ, ನೀನು ನಿತ್ಯ ನಮಗೇನು ಟಿವಿಯಾಗ ದರ್ಶನ ಕೊಟ್ಟು ನಗೆಗಡಲಿನಲ್ಲಿ ತೇಲಿಸಿ ನಮ್ಮಂತ ಈ ಉರ್ಧನನ್ನ ನಗಿಸ್ತಾ ಇದೆಯಲ್ಲ, ಅದಕ್ಕಿಂತ ಹೆಚ್ಚಿನ ನಮಗೇನು ಬೇಕಿಲ್ಲ ಬಾವರಾಯ. ಚಂದ್ರಲೋಕಕ್ಕ ಮನಿ ಆತಂದ್ರೆ ಚಂದ್ರಲೋಕಕ್ಕೆ ಹೋಗು. ಏನಪ್ಪ ದೇವ್ರ ನಾನು ಅಲ್ಲಿ ಹೋಗೋದನ್ನ ನೀವು ನೋಡ್ಬೇಕು. ಅದು ಪರಮಾತ್ಮ ಇಚ್ಛೆ, ಅದು ನಾನು ಹೇಳಕ್ ಬರಲ್ಲ. ಆದ್ರೆ ನಿನ್ನ ಪ್ರೀತಿ ಇತ್ತಂದ್ರೆ ಅದನ್ನೂ ಆಗತ್ತೆ. ಒಳ್ಳೆ ದೇವ್ರ ಒಳ್ಳೆ ಮಾಡಿ. ಬಹಳ ಅದ್ಭುತ. ಮನೆ ಬಿಟ್ಟು ಹೊರಗಡೆನೆ ಬರಲಾರ್ದಂತ ನಮ್ಮ ಗಣಿತ ಕನ್ನಡದ ಮೇಷ್ಟ್ರು ಇವತ್ತು ಈ ಶಿಷ್ಯನ ಸಲುವಾಗಿ ಬೆಂಗಳೂರಿಗೂ ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಬಹಳ ದೊಡ್ಡ ಗೌರವ ಸರ್, ಬಹಳ ದೊಡ್ಡ ಗೌರವ.
ಥ್ಯಾಂಕ್ ಯು ಸರ್. ಎಸ್ ಹೇಳ್ತಾರೆ. ಜಿ ಕನ್ನಡ ವಾಹಿನಿಗೆ ನಾನು ಅತ್ಯಂತ ಋಣಿಯಾಗಿದ್ದೇನೆ ಈ ವಿಷಯಕ್ಕೆ. ಈ ಶಿಕ್ಷಕರು ನನಗೆ ಮತ್ತೆ ಭೇಟಿ ಮಾಡಿಸಿದ್ದಕ್ಕೆ. ನಿಮ್ಗೇನು ಪ್ರಾಣೇಶ, ನೀವು ಎಲ್ಲ ಕಾರ್ಯಕ್ರಮಗಳಲ್ಲಿ ಬರೀ ನೀ ಲೆಕ್ಕದ್ದು ಹೇಳ್ತೀಯಪ್ಪ. ನಿನಗೆ ಅಕೌಂಟೆನ್ಸಿ ನಾನೇ ಹೇಳಿದ್ದು ಬರಲೇ ಇಲ್ಲಲ್ಲ ಸರ್? ಅಲ್ಲ, ಈಗ ಸಾಮಾನ್ಯವಾಗಿ BCom ಆದಂಥ ಒಬ್ಬ ಗ್ರ್ಯಾಜುಯೇಟ್ಸ್ಗಳು ಬ್ಯಾಂಕಿನಲ್ಲಿ ಇದ್ದಾರೆ, ಆಮೇಲೆ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಇದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾರೆ. ಆದರೆ ನಮ್ಮ ಪ್ರಾಣೇಶ್ ಅವರು ಈ ಹಾಸ್ಯ ನಟನೆಯಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಾರಲ್ಲ, ಅದು ನಿಜವಾಗಿ ನಮಗೆ ಬಹಳ ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ. ಧನ್ಯವಾದಗಳು. ಬನ್ನಿ. ರೈಟ್ ಸರ್, ಆ ಬೆಳೆಯುವಂಥ ಹಂತದಲ್ಲಿ ಸ್ಕೂಲ್ ಡೇಸಲ್ಲಿ ಸಿನಿಮಾ ದೊಡ್ಡ ಆಕರ್ಷಣೆ ಆಗಿರೋದು ಆ ಕಾಲದಲ್ಲಂತೂ ದೊಡ್ಡ ಸಹಜ. ನಿಮ್ಗೆ ಆಕರ್ಷಣೆ ಇತ್ತ ಸಿನಿಮಾ, ಡ್ರಾಮಾ? ಓ ಖಂಡಿತ ಸರ್. ರಾಜ್ಕುಮಾರ್ ಸಿನಿಮಾಗಳು ಅಂದರೆ ನಾನು ಏನು ಒಂದೊಂದು ಸಿನಿಮಾನ ನಾನು ಕನಿಷ್ಠ ಅಂದರೆ 3 ಮಿನಿಮಮ್, ಅತಿ ಹೆಚ್ಚು ಅಂದರೆ 15 ಸಾರಿ. ದಾರಿ ತಪ್ಪಿದ ಮಗನ ಟೈಟಲ್ ಕಾರ್ಡ್ ಇಂದ ಹಿಡಿದು ಶುಭಂವರೆಗೂ ನಾನು ಕಂಠಪಾಠ ಹೇಳ್ತಿದ್ದೆ. ಎಲ್ಲ ಡೈಲಾಗ್ಗಳು ರಾಜ್ಕುಮಾರ್ ಪ್ರೊಫೆಸರ್ ಆಗಿ, ಕಳ್ಳ ಆಗಿ ಮಾಡಿದಂಥ ಪಾತ್ರಗಳು ಎಲ್ಲ ನಮ್ಮ ತಂಗಿಯಂದ್ರ ಮುಂದೆ ಕತೆ ಹೇಳೋದು ನಾನು. ಆ ನಾಟಕಗಳೆಲ್ಲ ಪ್ರಚಾರ ಮಾಡ್ತಿದ್ರಂತೆ ನೀವೇ ವಿಭಿನ್ನವಾದ ರೀತಿಯಲ್ಲಿ? ಹೌದು. ನನ್ನ ಫಸ್ಟ್ ಮೈಕ್ ಹಿಡಿದದ್ದು ಕೇವಲ 5 ರೂಪಾಯಿಗಾಗಿ ಸರ್. ಉದಯ್ ಚಂದ್ರಿಕಾ ಅಂತ ಕನ್ನಡ ಹಿರಿಯ ನಟಿ. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ. ಗಂಗಾವತಿಯ ಜಂಬುನಾಥ ರಂಗಮಂದಿರದಲ್ಲಿ ಒಂದೇ ಒಂದು ನಾಟಕ ಪ್ರಯೋಗ. ಕನ್ನಡದ ಕಲೆಯನ್ನು ಕಂಡು ಕುಲುಕುಲು ನಗುತ್ತಿರುವ ಕನ್ನಡದ ಕಲಾಭಿಮಾನಿಗಳೇ ಕೇಳ್ರಪ್ಪೋ ಕೇಳ್ರಿ. ಕೇವಲ ಒಂದೇ ನಾಟಕ ಪ್ರದರ್ಶನ, ಕೇಳ್ರಪ್ಪೋ ಕೇಳ್ರಿ. ಈ ನಾಟಕದಲ್ಲಿ ಮುದ್ದು ಮೀನಾ ಖ್ಯಾತಿಯ ಬಾಲನಟಿ ಅಭಿನಯಿಸ್ತಾ ಇದ್ದಾಳೆ ಹಾಗೂ ಪೋಷಕ ಪಾತ್ರದಲ್ಲಿ ಉದಯ್ ಚಂದ್ರಿಕಾ ಅವರು ಅಭಿನಯಿಸ್ತಾ ಇದ್ದಾರೆ. ಕೇಳ್ರಪ್ಪೋ ಕೇಳ್ರಿ, ಮರೆಯಬೇಡಿರಿ, ಮರೆತು ನಿರಾಶರಾಗಬೇಡಿರಿ. ಕೇಳ್ರಪ್ಪೋ ಕೇಳ್ರಿ. ಪ್ರಚಾರ ಸಾಕು ಸರ್, ನಾಟಕ ಶುರು ಮಾಡೋಣ ಬನ್ನಿ ಸರ್. ಎಸ್, ಏನ್ ಕಥೆ ಇದು? ಈಗ ತಾನೆ ಅವ್ರು ಹೇಳ್ತಾ ಇದ್ರು ಉದಯ್ ಚಂದ್ರಿಕಾ ಅವ್ರ ಬಗ್ಗೆ, ಪ್ರಾಣೇಶ್ ಅವ್ರು ಹೇಳ್ತಾ ಇದ್ರು, ನೀವು ಎಂಟ್ರಿ ಕೊಟ್ರಿ. ಸರ್, ಇವರು ನಮ್ಮ ಚಡ್ಡಿ ದೋಸ್ತ್. ಶಾಲೆಯಲ್ಲಿ ಓದೋದ್ರಲ್ಲಿ 3 ಜನ ಹಿಂದು. ಬಹಳ ಚೆನ್ನಾಗಿ ನೀವು ಹೇಳಿದ್ದು, 3 ಜನ ಮುಂದೆ ಅಂತ ಹೇಳ್ತೀರ ಅನ್ಕೊಂಡೆ ನಾನು. 3 ಜನ ಓದ್ರಲ್ಲಿ ಹಿಂದು. ಇದೇ ತರ ಅನೌನ್ಸ್ ಮಾಡ್ತಿರ್ಬೇಕಾದ್ರೆ ಇವ್ರು ಸ್ನೇಹಿತ ಆದವ್ರು ಸರ್ ನನಗೆ, ಶರದ್ ಕುಮಾರ್ ದಂಡಿನ್ ಅಂತ, ಈಗ ಖ್ಯಾತ ವಕೀಲ ಗಂಗಾವತಿಲಿ. ಸಂಗಮೇಶ್ ಅರಳಿ ಅಂತ, ಇವ್ರಿಗೆ ನಾವು ಬಂಗಾರಪ್ಪ ಅಂತ ಕರಿತಿದ್ವಿ ಸರ್. ಕೂಲಿಂಗ್ ಗ್ಲಾಸ್ ಹಾಕೊಂಡು ನಿಂತ್ರೆ ಸೇಮ್ ಬಂಗಾರಪ್ಪ ತರನೇ ಕಾಣ್ತೀವಿ. ನಾನು ಇವರೆಲ್ಲ ಸೇರಿ ಕೈ ಬರಹದ ಪತ್ರಿಕೆಗಳನ್ನೆಲ್ಲ ಮಾಡ್ತಿದ್ವಿ. ಈಗ ನೀವೇನೋ ಹೇಳ್ತಾ ಇದ್ರಿ 5 ರೂಪಾಯಿ ಅಂತ ಶುರು ಮಾಡ್ತಿದ್ರು ಅವ್ರು ಎಂಟ್ರಿ ಕೊಟ್ಟರು. ಈ ಪ್ರಚಾರ ಉದಯ್ ಚಂದ್ರಿಕಾ ಅಂದು ಬಂದಾಗ ನಾನು ಟಾಂಗಾದಲ್ಲಿ ಫಸ್ಟ್ ಮೈಕ್ ಹಿಡಿದಿದ್ದೆ ಅವಾಗ. ಹಲೋ, ನೋಡಲು ಮರೆಯದಿರಿ, ಉದಯ್ ಚಂದ್ರಿಕಾ. ಒಂದು ಇವನು ಹಿಂದ್ಗಡೆ ಸೈಕಲ್ ತಗೊಂಡು ನನ್ನ ಏನೋ ಪ್ರಾಣಿ, ಇವನಿಗೆ ದೊಡ್ಡ ಪೋಸ್ಟ್ ಅಂತ ಟಾಂಗಾದಲ್ಲಿ ಮೈಕಲೆಲ್ಲ ಮಾತಾಡ್ತಾನೆ, ಟಾಂಗಾದಲ್ಲಿ ಕೂತ್ಕೊಂಡು ಬೇರೆ ಮಾತಾಡ್ತಾನೆ ಅಂತ. ಇವನಿಗೆ ಆಶ್ಚರ್ಯ. ಅಲ್ಲಿಂದ ನನ್ನ ಕೆರಿಯರ್ ಆರಂಭ ಆಯ್ತು ಸರ್. ಅಲ್ಲಿಂದ ಇಲ್ಲಿವರೆಗೂ ಜೊತೆಯಲ್ಲಿ ಇರೋಂಥ ಇವರು ಬಹಳ. ಈಗ ಅಲ್ಲೆಲ್ಲ ದೂರ ಇದ್ದೀವಿ. ನಾನು ಊರಿಗೆ ಹೋದ್ರು ಇವ್ರನ್ನ ಭೇಟಿ ಹಾಕಾಗಲ್ಲ. ನಾನು ಇದ್ದಲ್ಲಿಗೇನೆ ಕರ್ಕೊಂಡ್ಬಂದಿರ್ತಕ್ಕಂಥ ಕೀರ್ತಿ ನಿಮಗೆ ಸರ್. ಥ್ಯಾಂಕ್ ಯು. ಎಸ್ ಸರ್, ನಾನು ಗಂಗಾವತಿಯಲ್ಲಿ ಎಲ್ಲ ಪಕ್ಕ ಮನೆಯವರು, ನೇಬರ್ಸ್. ಉಪ್ಪಾರವಣಿ, ರಾಯರವಣಿ, ಮುದಗಲ್ವಣಿ ಹಾಗೆ ಹತ್ರದಲ್ಲೇ ಇರೋರು. ನಮ್ಮಲ್ಲಿ ಭಾನುವಾರ ಸಂತೆ ಆಗ್ತದೆ. ಒಂದು ಭಾನುವಾರ ನಾನು ಸಂತೆ ಹೋಗ್ತಿರ್ಬೇಕಾದ್ರೆ ನಮ್ಮ ಮಹಾವೀರ್ ಸರ್ಕಲ್ ಅಂತ ಬರ್ತದೆ ಗಂಗಾವತಿಯಲ್ಲಿ, ಸೆಂಟರ್ ಪಾಯಿಂಟ್. ಅಲ್ಲಿ ಒಂದು ಕುದುರೆ ಗಾಡಿ ನಿಂತಿತ್ತು. ನಮ್ಮಲ್ಲಿ ಟಾಂಗಾ ಅಂತೀವಿ ಕುದುರೆ ಗಾಡಿಗೆ. ಅಲ್ಲಿ ತುಂಬ ಒಂದು ಎಳೆಯ ಧ್ವನಿ ಹಾರ್ನಲ್ಲಿ ಬರ್ತಾಯಿತ್ತು, ಸ್ಪೀಕರಲ್ಲಿ ಬರ್ತಾಯಿತ್ತು. ಪಾಂಪ್ಲೆಟ್ಸ್ ಕೂಡ ಅನಿಸ್ತಾ ಇದ್ದ ಹುಡುಗ. ಒಂದು ಖಾಕಿ ಚಡ್ಡಿ ಹಾಕಿದ್ದ, ಒಂದು ಬಿಳಿ ಅಂಗಿ ಹಾಕಿದ್ದ. ನಾನು ಕೂಡ ಖಾಕಿ ಚಡ್ಡಿ ಬಿಳಿ ಅಂಗಿ ಹಾಕಿದ್ದೆ. ನೋಡಿದೆ, ಯಾಕೋ ನೋಡಿ ಸ್ವಲ್ಪ ಎಲ್ಲರಂತೆಲ್ಲ ಹುಡುಗ ಇವನು ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಅಂಥೇಳಿ, ಏನು ನಿನ್ನ ಹೆಸರು ಅಂತ ಕೇಳಿದೆ. ನನ್ನ ಹೆಸರು ಪ್ರಾಣೇಶ ಅಂತಂದ. ನಂದು ಗಂಗಾವತಿ ಯಲಬುರ್ಗಲ್ಲಿ ಇರ್ತೀನಿ ಅಂತ. ನನ್ನ ಹೆಸರು ಶರದ್ ಅಂತ ಹೇಳಿದೆ ನಾನು. ಅವತ್ತಿನಿಂದ ನಮ್ಮ ಸ್ನೇಹ ಆರಂಭವಾಗಿದ್ದು ಇವತ್ತಿಗೂ ಎಲ್ಲೋ ನಿಂತಿಲ್ಲ ಸರ್. ಆಮೇಲೆ ಇವನು ಯಾವ ದೈವ ಗೊತ್ತಿಲ್ಲ ಅಥವಾ ಅವಕಾಶನೂ ಗೊತ್ತಿಲ್ಲ. ಅವತ್ತೇನು 77 ಶೈಲಿ ಇವನು ಕೈಯಲ್ಲಿ ಮೈಕ್ ಹಿಡಿದಿದ್ದ. ಇವತ್ತಿಗೂ ಕೂಡ ಮೈಕನ್ನು ಬಿಟ್ಟಿಲ್ಲ ಇವನು. ಭಗವಂತ ಇವನಿಗೆ ಮೈಕಿನ ಮುಖಾಂತರ ಒಂದು ಬದುಕನ್ನು ಕಟ್ಟಿಕೊಟ್ಟಿದ್ದಾನೆ, ಒಂದು ಭವಿಷ್ಯ ರೂಪಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ಭಗವಂತನಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ವೆರಿ ಗುಡ್ ರೀ, ಥ್ಯಾಂಕ್ ಯು. ಯುಶಿಂದ BComವರೆಗೂ ನಾವು 3 ಜನ ಒಟ್ಟಿಗೆ ಇದ್ದವರು. ಸೊ ಅದೇ ಕ್ಲಾಸ್ ಅಟೆಂಡ್ ಆಗಲ್ಲ. ಅಕೌಂಟೆನ್ಸಿ ಬಂದರೆ 3 ಎದ್ದೋಗ್ಬಿಡೋರು. ಮೊದಲು ಸರ್ ಬಂದ ತಕ್ಷಣ ಎದ್ದೋಗ್ಬಿಡೋರು. ಎದ್ದೋಗ್ಬಿಟ್ಟು ಒಂದು ಹೋಟ್ಲಿಗೆ ಹೋಗಿ ಟೀ ಕೊಡು ಬರ್ತಿದ್ವಿ. ಟೀ ಕೊಡು ಬರುವಾಗ ಒಂದು ಕ್ರೇನ್ ಅಂತ ಅಡಿಕೆ ಬರ್ತಿತ್ತು. ನಾವು 3 ಜನ ಸೇರಿ ಬೈಟು ಟೀ ಕೊಡ್ಬಿಟ್ಟು ಆ ಅಡಿಕೆ ತೊಗೊಂಡು ಬರ್ತಿದ್ವಿ. ಬರ್ಬೇಕಾದ್ರೆ ಇವನು ಏನು ಮಾಡ್ತಿದ್ದ, ನಮ್ಮ ಇಬ್ಬರಿಗೆ ಕೊಟ್ಬಿಟ್ಟು ಆಯ್ತು ಅಂತ ಬಿಸಾಕ್ಬಿಟ್ಟಿದ್ದ. ನಾವು ಮುಂದೆ ಹೋಗ್ತಿದ್ವಿ. ಅವನೇನು ಮಾಡ್ದ, ಸ್ವಲ್ಪ ಹಾಕ್ಬಿಟ್ಟು ಮಿಕ್ಕಿ ತೊಗೊಂತಿದ್ದಾನು. ಒಂದ್ಸರಿ ಇನ್ನು ಡೌಟ್ ಬಂತು, ಇವ್ನು ಯಾಕೆ ವಾಪಸ್ ಹೋಗ್ತಾನೆ ಡೌಟ್ ಬಂತು. ಆಮೇಲೆ ಪ್ರಾಣೇಶ್ ಕೇಳಿದ್ರೆ ಅವ್ನು ಯಾಕೆ ವಾಪಸ್ ಹೋಗ್ತಾನೆ ಹಿಂದೆ ಅಂತೆ. ಆಮೇಲೆ ನೋಡಿದ್ರೆ ಅದ್ರಲ್ಲಿ ಅರ್ಧಕ್ಕಿಂತ ಸೌಂಡ್ ಇರೋದು, ಅವ್ನು ತೊಗೊಂಡು ಆ ಥರ ಮಾಡ್ತಿದ್ದ. ಅಡಿಕೆ ಪಟ್ನ
ಇವನೇ ಅಡಿಕೆ ಪಟ್ನ, ಟೀ ಕುಡಿಸೋರು ನಾವು, ಅಡಿಕೆ ಪಟ್ನ ಇವನು. ನಮ್ಗೇನ್ ಮಾಡ್ತಿದ್ದ, ಒಂದೊಂದೇ ಹೋಳ ಹಾಕೋದು. ಇಷ್ಟೇನೋ ಲಾಸ್ಟ್ ಇತ್ತು ಅಂತ ನಾವು ಒಂದೊಂದು ತಿಂದ್ಮೇಲೆ ಅದನ್ನ ಎಸ್ತು ಬಿಡೋನು, ಆಮೇಲೆ ಅದ್ರ ಮೇಲೆ ನಿಂತಿರೋನು ನಾವು ಮುಂದೆ ಹೋಗೋರು ಅಂತ ತಿರ್ಗಾ ಸರ್, ಉದಯ್ ಚಂದ್ರಿಕಾ ಅವ್ರ ನಾಟಕಕ್ಕೆ ಪ್ರಚಾರ ಮಾಡಿದ್ರಿ. ಈಗ ನಮ್ಮ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಈ ವಾರ ಪ್ರಾಣೇಶ್ ಬರ್ತಾರೆ ಅಂತ ನೀವು ಪ್ರಚಾರ ಮಾಡ್ಬಿಟ್ಟು ಹೋಗ್ಬೇಕು. ಕೊಡ್ರಪ್ಪ ನಮ್ಮ ಗಾಡಿನ. ಕೇಳ್ರಿ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಬಿ ಪ್ರಾಣೇಶನ ಆಗಮನ, ತನ್ನ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾನೆ. ಕೇಳ್ರಿ, ಯಾರೂ ಮರೆಯಬೇಡಿ, ತಪ್ಪದೇ ನೋಡಿ, ಪ್ರಾಣೇಶನ್ನು ಅಭಿನಂದಿಸಿ, ಜಿ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ. ಕೇಳ್ರಿ. ಇದನ್ನ ನಾನು ಮಾಡಬೇಕು. ನನ್ನ ಸ್ನೇಹಿತರು ಅವಾಗಲೂ ನನಗಾಗಿ ಸೇವೆ ಸಲ್ಲಿಸಿದ್ದಾರೆ, ಇವತ್ತು ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಸೊ ಆವತ್ತು ಉದಯ್ ಚಂದ್ರಿಕಾ ಅವ್ರ ಬಗ್ಗೆ ಮಾಡಿದಂತ ನಾನು, ಇನ್ನೊಬ್ಬರು ನೃತ್ಯ ನೋಡೋದಕ್ಕೆ ಪ್ರಚಾರ ಮಾಡಿದಂತ ನಾನು ಇವತ್ತು ನನ್ನ ಬಗ್ಗೆನೇ ಮಾಡ್ಕೊತಿದ್ದೀನಿ. ಇದು ಬಹುಶಃ ಎಲ್ಲ ಕಲಾವಿದರ ಜೀವನದಲ್ಲಿ ಬರದೇ ಇರತಕ್ಕಂಥ ಘಟನೆ ನನ್ನ ಜೀವನದಲ್ಲಿ ಬಂದಿದೆ. ನಾನೇ ಎಲ್ಲ ಕನ್ನಡದ ಅಭಿಮಾನಿಗಳು ಹೇಳ್ತಾ ಇದ್ದೀನಿ, ನೋಡ್ರಿ ವೀಕೆಂಡ್ ರಮೇಶ್ನಲ್ಲಿ ಈ ವಾರ ನಾನು ಬರ್ತಾ ಇದ್ದೀನಿ. 26 ವರ್ಷಗಳ ಮೇಲೆ ನಾನು ನಂದೇ ಪ್ರಚಾರ ಮಾಡ್ಕೊತಿದ್ದೀನಿ. ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸರ್, ಸೂಪರ್. ರೈಟ್ ಸರ್, ಮತ್ತೆ ಈ ಸಾಹಿತ್ಯ ಲೋಕಕ್ಕೆ ನೀವು ಪದಾರ್ಪಣೆ ಮಾಡ್ತೀರಿ. ಸಾಹಿತ್ಯ ದರ್ಪಣ ಅಂತ ಒಂದು ಪತ್ರಿಕೆ ತರ್ತೀರಿ, ಕೈಯಲ್ಲೇ ಬರೆದ್ರಂತೆ. ಅದನ್ನ ಅದು ಯಾವ ಥರ ನಡೀತದಲ್ಲ? ಇದೇ ಶರತ್ ಕುಮಾರ್ ದಂಡಿ ನನ್ನ ಸ್ನೇಹಿತನೇ ಅದನ್ನು ಬರೀತಿದ್ದ. ಅವನು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು. ಆ ಪತ್ರಿಕೆ ಹೆಸರು ಸಾಹಿತ್ಯ ದರ್ಪಣ. ನನ್ನ ಮನೆ ಹೆಸರು ಅವಾಗ ಸಾಹಿತ್ಯ ದರ್ಪಣನ ಇತ್ತು. ಹಳೆ ಮನೆಗೆ ಈಗಲೂ ಅದೇ ಹೆಸರು, ಸಾಹಿತ್ಯ ದರ್ಪಣ. ಪತ್ರಿಕೆ ಅದು ಕೈಯಿಂದನೇ ಬರೀತಿದ್ವಿ, ಕಾರ್ಬನ್ ಇಟ್ಟು ಬರೆಯೋದು. 4 ಪ್ರತಿ ಬರೆಯೋದು. ಇವನು 2 ಪ್ರತಿ, ನನ್ನ ತಮ್ಮ ಇದ್ದ ಸ್ವಾಮಿರಾಚಾರ್ ಅಂತ ಹೇಳಿದ್ರಿ, ಅವನು 2 ಪ್ರತಿ. ಅದನ್ನ ಲೈಬ್ರರಿಗಳಲ್ಲಿ 2 ಲೈಬ್ರರಿಗಳಲ್ಲಿ ಇಟ್ಟು ಅಲ್ಲಿ ಜನ ಓದು. ಕೈ ಬರೋದು ಜಾಸ್ತಿ ಪ್ರಿಂಟ್ ತೆಗಿಯಕ್ಕಾಗಲ್ಲ. ಅದರಲ್ಲಿರೋ ಕಾರ್ಟೂನ್ಗಳು ಮುಖಪುಟನ ಬರೀ ಬಾಲ್ ಪೆನ್ ಇಂದ ಬಿಡಿಸುವಂತ ಅದ್ಭುತ ಕಲಾವಿದ ಶರತ್ ಕುಮಾರ್ ದಂಡಿ. ಅವನು ಲಾಯರ್ ಆದ್ರಿಂದ ಆ ಕಲೆನ ಮರ್ತ್ಬಿಟ್ಟ ಅವನು, ಅಥವಾ ಕೊಟ್ರೆ ಶುರು ಮಾಡ್ತಾನೆ. ನೀವು ಯಾವುದೇ ಕೊಡಿ ಸರ್, ಮಾಮೂಲು ನಮಗೆಲ್ಲ ಅವಾಗ ಏನು ಕ್ಯಾಮೆಲ್ ಇಂಕ್ಸು, ಕ್ಯಾಮೆಲ್ ಕಲರ್ಸು ಏನೂ ಇಲ್ಲ. ಕೈಯಲ್ಲಿ ಇರೋದೇ ಒಂದು 8 ಆಣೆ ಬಾಲ್ ಪೆನ್. ಅದರಿಂದನೇ ಕರ್ನಾಟಕದ ಎಲ್ಲ ಸಾಹಿತಿಗಳ ಮುಖಚಿತ್ರವನ್ನ ಆ ಪತ್ರಿಕೆ ಮೇಲೆ ಬಿಡಿಸಿದಾನೆ ಸರ್. ಅದು ದುರ್ದೈವ, ಆ ಪತ್ರಿಕೆಗಳು ಸಿಗ್ತಾ ಇಲ್ಲ. ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಎಲ್ಲೋ ಹೋಯ್ತೇನೋ, ತುಂಬಾ ನನಗೆ ಪೇಚಾಟ ಇದೆ. ಅವನು ಯಾವಾಗಲೂ ಬಂದಾಗ ಅದನ್ನ ನೋಡ್ತಿರ್ತಾನೆ. ಹಾಗೆ ಮುಖಪುಟ ಕಲೆಯನ್ನ ಒಂದು ಮುದ್ರಿತ ಪತ್ರಿಕೆ ತರ ಕೈಯಿಂದ ಬರೆದವನು ಶರತ್ ಕುಮಾರ್ ದಂಡಿ ಆ ತಂಡದಲ್ಲಿದ್ರು. ಮತ್ತೆ ಆ ಕಾಲದಲ್ಲಿ 2020 ಮ್ಯಾಚ್ ನಿಮ್ದೇ ಒಂದು ಗ್ರೂಪ್ ಕಟ್ಕೊಂಡು, ಈಗ ನಾವು ಹರಟೆ ಅಂತ ಏನ್ ಟಿವಿಯಲ್ಲಿ ನೋಡ್ತೀವೋ ಅದೆಲ್ಲ ಆ ಕಾಲದಲ್ಲಿ ಶುರು ಮಾಡಿದ್ರಂತ ನೀವು? ಹೌದು ಸರ್, ಕಾವ್ಯ ಸಂಜೆ ಅಂತ ಅದಕ್ಕೆ ಹೆಸರು. ಅಲ್ಲಿ ಚರ್ಚೆ ಇರಲಿಲ್ಲ. ಅದಕ್ಕೆ ಎಲ್ಲರೂ ಒಂದೊಂದು ಕವನ ಓದೋದು, ಅಲ್ಲೇ ಸ್ಪಾಂಟೇನಿಯಸ್. ಅಲ್ಲಿ ಬಂದದ್ದು 2ನೇ ಸ್ಟೆಪ್ ನಂದು ಸ್ಕೂಲ್ ಬಿಟ್ಟ ನಂತರ ಮಾತಾಡೋ ಕಲೆ ಬಂದಿದ್ದೆ ನನಗೆ ಕಾವ್ಯ ಸಂಜೆಯಿಂದ. ಅಲ್ಲಿ ನಾನು ಮಧ್ಯೆ ಕೂರ್ತಿದ್ದೆ. ನಮ್ಮ ಇವತ್ತು ಹರಟೆಯಲ್ಲಿ ಕಣ್ಣನ್ನು ಕೂಡ್ತಾರಲ್ಲ ಆ ಥರ ಕೂತು, ಈಗ ನೀವು ಅಂತ. ಫಸ್ಟ್ ಆ ಕಾರ್ಯಕ್ರಮಕ್ಕೆ ಗಂಗಾವತಿ ಅಂತ ಊರಿನಲ್ಲಿ ಸಾಯಂಕಾಲ 7 ಗಂಟೆ ಮೇಲೆ ಹೆಣ್ಣು ಮಕ್ಕಳು ಹೊರಗಡೆ ಇದ್ದದ್ದು ಅದು ನಮ್ಮ ಮನೇಲೆ, ನಮ್ಮ ಮನೆ ಅಟ್ಟದ ಮೇಲೆ ಕಾವ್ಯ ಸಂಜೆ ಅನ್ನೋ ಕಾರ್ಯಕ್ರಮದಲ್ಲಿ. ನಮ್ಮ ಊರಲ್ಲಿ ಹೊತ್ತು ಮುಳುಗಿದ ಮೇಲೆ ಹೆಣ್ಮಕ್ಳು ಹೊರಗಡೆ ಬಿಡಲ್ಲ, ಹೆಣ್ಣು ಹುಡುಗಿ ಹೊತ್ತು ಮುಳುಗಿದ ಮೇಲೆ ಹೊರಗಡೆ ಹೋಗಬಾರ್ದು ಅಂತ. ಆದ್ರೆ ನಮ್ಮ ಕಾವ್ಯ ಸಂಜೆ ಸಾಹಿತ್ಯ ಪ್ರೇಮಿಗಳ ಬಳಗ ಎಂತ ಟ್ರೆಂಡ್ ನಿರ್ಮಾಣ ಮಾಡ್ತಂದ್ರೆ, ರಾತ್ರಿ 9 ಗಂಟೆವರೆಗೂ ಹೆಣ್ಮಕ್ಳು ನಮ್ಮ ಕಾವ್ಯ ಸಂಜೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಒಂದೊಂದು ಟಾಪಿಕ್ ಇಟ್ಟು ಡಿಸ್ಕಷನ್. ಅದು ಒಂದು ಅದ್ಭುತವಾಗಿರ್ತಕ್ಕಂಥ ಲೋಕ ಆ ದಿನಗಳು 82-83 ದಶಕದಲ್ಲಿ. ಹಂಗೆ ವಿದ್ಯಾಭ್ಯಾಸ ಮುಗಿಸ್ತೀರಿ, ಬ್ಯಾಂಕ್ ಕೆಲಸಕ್ಕೆ ಆಸೆ ಪಡ್ತೀರಾ? ಅಪ್ಪ ಆಸೆ ಪಡ್ತಾ ಇದ್ರು. ಬಟ್ ಬ್ಯಾಂಕ್ ಕೆಲಸ ಮಾತ್ರ ಅಲ್ಲ, ಏನೇನೋ ಕೆಲಸಗಳು ಮಾಡಿದಿರಾ ನೀವು, ಬೇರೆ ಏನೇನೋ ಟ್ರೈ ಮಾಡಿ. LIC ಇದ್ರಂತೆ, 1 ತಿಂಗಳು ಸಿಂಡಿಕೇಟ್, ಎಸ್ಟಿಡಿ ಬೂತ್, ಪ್ರಾವಿಷನ್ ಸ್ಟೋರ್, ಪಂಕಜ ಪ್ರಾವಿಷನ್. ನಮ್ಮ ಸಿಸ್ಟರ್ ಹೆಸರಿನಲ್ಲೇ ಪಂಕಜ ಪ್ರಾವಿಷನ್ ಸ್ಟೋರ್ ಅಂತ ಒಂದು ಕಿರಾಣಿ ಅಂಗಡಿ. ಅದೊಂದು ವಿಶೇಷ ಅನುಭವ ಪಂಕಜ ಪ್ರಾವಿಷನ್ ಸ್ಟೋರ್ದು. ಏನೂ ಗೊತ್ತಿಲ್ಲ, ನಾವು ನೋಡಿದ ಪುರೋಹಿತರು ಬ್ರಾಹ್ಮಣರು ಶೆಟ್ಟಿ ತರ ಅಂಗಡಿ ತಕ್ಕಡ್ ಕೂತ್ವಿ. ಯಾವ ತೂಕನೋ ಯಾವ್ದು ಪಾವು ಕೆಜೋ ತಕ್ಕಡಿಲಿ ಅದು ಭಾರ ತುಂಬಿದ್ರು ಹಾಗೆ ಹಾಕ್ತಿದ್ದೆ ನಾನು, ಹಿಟ್ಟು ಎಣ್ಣೆ ಎಲ್ಲ. ಈ ಕಡೆ ಹೇಳ್ಬೇಕು ಇಳಿಬೇಕು ಅನ್ನೋ ಕಲ್ಪನೆ ಇಲ್ಲ ನನಗೆ. ಪ್ರಾವಿಷನ್ ಸ್ಟೋರ್ ನಡೆಸ್ತೆ ನಾನು. ಅಂಗಡಿ ಇಟ್ಟಿದ್ರಿಂದ ಕಿರಾಣಿ ಅಂಗಡಿಯವ್ರು ಏನೇನು ಮಾಡ್ತಾರಂತೆಲ್ಲ ಹೇಳಬಲ್ಲೆ. LIC ಕೆಲಸ ಮಾಡಿದ್ರಿಂದ LIC ಯಾವ ತರ ಕೆಲಸಗಳು ನಡೀತದೆ ಹೇಳಬಲ್ಲೆ. ಸಿಂಡಿಕೇಟ್ ಬ್ಯಾಂಕಲ್ಲಿ ಮಾಡಿದ್ರಿಂದ ಬ್ಯಾಂಕ್ ಅಕೌಂಟ್ಸ್ ಆಗಿರ್ತದೆ ಹೇಳಬಲ್ಲೆ. ಸೊ ಈಗ ವೈವಿಧ್ಯ, ಅದಕ್ಕೆ ಎಲ್ಲ ಮಾಡಬೇಕು. ನಾನು ಬ್ಯಾಂಕ್ ಆಫೀಸರ್ ಆಗೋವರೆಗೂ ಬೇರೆ ಮಾಡಲ್ಲ ಅಂದ್ರೆ ಅವನು ಏನೂ ಮಾಡಲ್ಲ. ಈಗಲಿಂದ ನಾನು ಏನಾದರೂ ಶುರು ಮಾಡಿದ್ರೆ, ಹಾಗೆ ಹೀರೋ ಹೋಂಡಾ ಶೋರೂಮ್ ತೆಗಿತಾರೆ, ಸೈಕಲ್ ಶಾಪ್ ಹವಾ ಹೊಡೆಯೋದ್ರಿಂದ ಶುರು ಮಾಡ್ತಾರೋ ಹಾಗೆ ಮಾಡಿದ್ರೇನೆ ಅವರು ಅಂತ ಹೊಂಡೈ ಕಂಪ್ನಿ ಅಂತ ಕಂಪ್ನಿನ ಕಟ್ಟಬಹುದು. ಅದಕ್ಕೆ ನನ್ನ ಜೀವನವೇ ಉದಾಹರಣೆ. ಎಸ್ ಸರ್, ಆ ಕಾಲದ ಕಥೆಗಳನ್ನು ಹೇಳಕ್ ಒಬ್ರು ಬಂದಿದ್ದಾರೆ, ಕೇಳಿ ಅವರ ಮಾತನ್ನ. ನರಸಿಂಗರಾಯರೇ, ಬನ್ನಿ. ನರಸಿಂಗರಾಯರು ನಿಮ್ಮ ಸ್ನೇಹಿತರು, ಹೌದು, ನಿಮ್ಮ ಭಾವ ಕೂಡ. ಹೇಳಿ. BCom ನಲ್ಲಿ 1 ವರ್ಷ ಸೀನಿಯರ್,
ಅವರು, ಒಂದು ವರ್ಷ ನಾನು ಜೂನಿಯರು. ಈ ಗೋಕಾಕ್ ಚಳವಳಿಯಲ್ಲಿ ಸಹಿತ ಗಾಂಧಿ ಸರ್ಕಲಲ್ಲಿ ಒಂದು ದೊಡ್ಡ ಸಭೆ ನಡೀತು. ಆ ಸಭೆಯಲ್ಲಿ ಸಹಿತ ಈತ ಗೋಕಾಕ್ ಚಳವಳಿಯಲ್ಲಿ ಮಾತನಾಡಿದ. ಆ ಸಭೆಯಲ್ಲಿ ಆಗ ಜನರಿಗೆ ಒಂದು ಅವೇರ್ನೆಸ್ ಸ್ಟಾರ್ಟ್ ಆಯಿತು, ಈತ ಒಂದು ಎಲ್ಲೋ ಒಂದು ಕಡೆ ಹಾಸ್ಯ ಕಾರ್ಯಕ್ರಮಗಳನ್ನು ಮಾಡಬಹುದು ಅಂತಂದು ಹೇಳಿ. ಈ ರೀತಿಯ ಕಾರ್ಯಕ್ರಮಗಳು ಹೋದಾಗ ನಾನು ಪ್ರಾವಿಷನ್ ಸ್ಟೋರನ್ನು ಮೇಂಟೈನ್ ಮಾಡ್ತಿದ್ದೆ. ಆದರೆ ಒಂದು ವಿಷಯ ಏನಂದರೆ, ನಮಗೆ ಪ್ರಾವಿಷನ್ ಸ್ಟೋರ್ ಯಾವ ರೀತಿ ನಡೆಸಬೇಕಂತ ಗೊತ್ತಿರಲಿಲ್ಲ. ಹಿಂಗೆ ಹೇಳಿದ್ರು ನಾವು ಮಾಡಿಬಿಟ್ವಿ. ಆದರೆ ಅದರಲ್ಲಿ ಒಂದು ಈ ಅಕ್ಕಿ ಚೀಲದಲ್ಲಿ, ಬೆಲ್ಲದ ಇದರಲ್ಲಿ ತಟ್ಟೆಯಲ್ಲಿ, ಅದರ ಎಲ್ಲ ಇದರಲ್ಲಿ ಒಂದೊಂದು ಚೀಟಿ ಬರೆದು ಹಾಕ್ತಾ ಇದ್ವಿ ನಾವು. ಏನು 1 kgಗೆ 40 ರೂಪಾಯಿ, 30 ರೂಪಾಯಿ, ಈ ರೀತಿ ಚೀಟಿಗಳನ್ನು ಬರೆದು ಹಾಕ್ತಿದ್ವಿ. ಆದರೆ ಊಟಕ್ಕೆ ಹೋಗೋ ಸಮಯದಲ್ಲಿ ಆ ಚೀಟಿ ಎಲ್ಲಾದರೂ ಹೋಗ್ಬಿಟ್ಟಿದ್ರೆ ಪರೇಶಾನ್ ನಮಗೆ, ಅದು ಯಾವ ರೀತಿ ಕೊಡಬೇಕು ಏನು ಕತಿ ಅಂತಂದು. ಈ ರೀತಿ ಒಂದು ಲೈಫ್ ನಮ್ಮದು ಸ್ಟಾರ್ಟ್ ಆಯಿತು. ಸ್ಟ್ರಗಲಿಂಗ್ ಲೈಫ್. ಒಟ್ಟಾರೆ ನಾವು ಏನು ಲೈಫ್ ಸ್ಟಾರ್ಟ್ ಆದದ್ದು ಒಟ್ಟಾರೆ ಸ್ಟ್ರಗಲ್ ಆಗಿ ಇವತ್ತು ಈ ಹಂತಕ್ಕೆ ಬಂದದ್ದು ಅತ್ಯಂತ ಸಂತೋಷ. ಅದು ವಿಶೇಷವಾಗಿ ನಿಮ್ಮ ಮುಂದೆ ನಿಂತು ನಾವೆಲ್ಲ ಮಾತನಾಡ್ತಿದ್ವಿ ಅಂದರೆ ಇನ್ನೂ ಅದಕ್ಕೆ ಒಂದು ದೊಡ್ಡ ಸಂತೋಷ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಬನ್ನಿ. ಥ್ಯಾಂಕ್ ಯು. ಸರ್, ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಹಾಸ್ಯ ಭಾಷಣ ಕೊಡೋದು ಶುರುವಾಗಿದ್ದು ಎರಡೋಣ ಅನ್ನೋ ಗ್ರಾಮದಲ್ಲಿ, ಹಳ್ಳಿಯಲ್ಲಿ ಅಂತ. ಎಲ್ಲಿ ಶುರು ಆಯ್ತು? ಮೊದಲನೇ ಸ್ಪೀಚ್ ನೆನಪಿದೆಯಾ ನಮಗೆ? ಅಂದ್ರೆ ಈ ಹಾಸ್ಯದ ಬಗ್ಗೆ ಹೊರಟಿದ್ದು ನೀವು ಈ ಪ್ರಯಾಣ? ಅದೇ ಸರ್, ಬೀಚಿ ಸಾಹಿತ್ಯದಲ್ಲಿ ಹಾಸ್ಯ ಅಂತ ಮಾಡ್ತಿದ್ದೇವೆ. ಈಗ ಜನರ ಅನುಭವಗಳನ್ನ ತಗೊಂಡು ಮಾಡ್ತಿಲ್ಲ. ಬೀಚಿ ಸಾಹಿತ್ಯದಲ್ಲಿ ಹಾಸ್ಯ ಅಂತ ಅವ್ರದೇ ಪುಸ್ತಕಗಳ ನೋಟ್ಸ್ ತಗೊಂಡು, ಬೀಚಿಯವರು ಆ ಕೃತಿಯಲ್ಲಿ ಹೀಗೆ ಹಾಸ್ಯ ಇದೆ, ಈ ಕೃತಿಯಲ್ಲಿ ಹಾಗೆ ಹಾಸ್ಯ ಇದೆ ಅಂತೇಳಿ ನಮ್ಮ ಸುಂಗಾಲ ಸುತ್ತಮುತ್ತ ಎರಡೋಣ, ಸಾಲೊಂಚಿ ಮರ, ಕಾರಟಗಿ, ಚಿಕ್ಕ ಹಳ್ಳಿ. ಅವಾಗ ಯಾರು ಇಷ್ಟು ಗೊತ್ತಿಲ್ಲ ಜನರಿಗೆ, ಟಿವಿಗಳು ಇರಲಿಲ್ಲ, ಪತ್ರಿಕೆಗಳು ಜಾಸ್ತಿ ಇರಲಿಲ್ಲ. ಸೊ ಅಂತಂತ ಹಳ್ಳಿಗಳಿಗೆ ಹೋಗಿ ಕಾರ್ಯಕ್ರಮ ಕೊಟ್ಟೆ. ಅಂಥದ್ರಲ್ಲಿ ತುಂಬಾ ಜನ, ಲಿಂಗಾರೆಡ್ಡಿ ಆಲೂರು, ಜಗದೀಶ್ ಮರ್ಲಾನಹಳ್ಳಿ, ಅವ್ರುಗಳೆಲ್ಲ ಆ ಕಾಲದಲ್ಲೇ ನಾನು ಏನು ಫೇಮಸ್ ಇಲ್ದಾಗ್ಲೇನೆ ಕರೆಸಿ ಕರೆಂಟ್ ಹೋದಾಗ ಮೇಣಬತ್ತಿ ಹಚ್ಕೊಂಡು ಕೂಡ ಭಾಷಣ ಮಾಡಿದ್ವಿ. ಮೈಕೇ ಇಲ್ಲ. ಜೋರಾಗಿ ಹೇಳಿ ಸರ್, ನಮ್ಮ ಹಳ್ಳಿಲಿ ಉತ್ತರ ಕಡೆ ಗೊತ್ತು ನಿಮಗೆ, ಜೋರಾಗಿ ಹೇಳ್ರಿ ಬಯಲಾಟದ ತರ ನಾನು ಹಾಸ್ಯ ಮಾತಾಡ್ತಿದ್ದೆ. ಇವತ್ತು ನೋಡಿ ಎಲ್ಲೋ ಮೈಕ್ ಇದೆ, ಎಲ್ಲೋ ಮಾತಾಡ್ತೀವಿ. ಅವತ್ತು ಜೋರಾಗಿ ಕೂಗಿ ಗಂಟ್ಲು ಹರ್ಕೊಂಡು ಅಂತೀವಿ ನಾವು. ಗಂಟ್ಲು ಹರ್ಕೊಂಡು ಹಾಸ್ಯ ಹೇಳಿದ್ದು ಉಂಟು. ಆ ದಿನಗಳ ಸೊಗಸೆ ಬೇರೆ ಇದೆ, ಇವತ್ತಿನ ವೈಭವನೇ ಬೇರೆ. ರೈಟ್. ಆ ದಿನಗಳ ಒಂದು ವಿಟಿ ಇದೆ ನೋಡೋಣ. ಹಾಯ್ ಪ್ರಣೇಶ್, ಹೆಂಗಿದ್ಯಾ? ಪ್ರಾಣೇಶ ಏಕಾಂಕ ನಾಟಕಗಳನ್ನು ಬರಿತಾ ಇದ್ರು. ಆ ಏಕಾಂಕ ನಾಟಕಗಳನ್ನು ನಾವೆಲ್ಲ ನಿರ್ವಹಿಸೋರು. ಅದನ್ನೇ ಫಸ್ಟ್ ಪ್ರಾಯೋಗಿಕವಾಗಿ ನಾವು ಗಂಗಾವತಿ ಗಣೇಶೋತ್ಸವದಲ್ಲಿ ಪ್ರಯೋಗ ಮಾಡಿದ್ವಿ. ಇದಾದ ನಂತರ ಬೀಚಿ ಸಾಹಿತ್ಯದಲ್ಲಿ ಹಾಸ್ಯವನ್ನು ನೀವು ಮಾತಾಡ್ತಾರೆ. ಹಾಸ್ಯ ಬ್ರಹ್ಮ ಅವರು, ಬೀಚಿಯವರು, ಅವ್ರ ಬಗ್ಗೆ ನಿಮಗೆ ಒಳ್ಳೆ ಜ್ಞಾನ ಇದೆ, ನೀವು ಮಾತಾಡ್ರಿ ಅಂತ ಎಲ್ಲರೂ ಅವರಿಗೆ ನಾವು ಎನ್ಕರೇಜ್ ಮಾಡಿದ್ವಿ. ಇವರು ಬೀಚಿ ಸಾಹಿತ್ಯದಲ್ಲಿ ಹಾಸ್ಯವನ್ನು ಮಾತಾಡ್ತಾ ಈಗ ಇವರು ಡೆವಲಪ್ ಆಗ್ತಾ ಹೋದ್ರು. ಆಮೇಲೆ ಮಾತಿನಲ್ಲಿ ಭಾಳ ಜಾಣ, ಮಾತು ಹೆಂಗೆ ಪಂಚಿಂಗ್ ಮಾಡಬೇಕು ಅನ್ನೋದ್ರಿಂದ ಭಾಳ ನೀಟಾಗಿ ಕಲ್ಕೊಂಡ. ಒಂದ್ಸಲ ಒಂದು ಹಳ್ಳಿ ಕಾರ್ಯಕ್ರಮ, ಆ ಹಳ್ಳಿ ಕಾರ್ಯಕ್ರಮ ಹೋದಾಗ ಗಂಗಾವತಿ ಪ್ರಾಣೇಶ್ ಬಂದಾನ, ಅವ್ರ ಜೊತೆ ಮರಿಯಪ್ಪ ಬಂದಾನ, ಕಾರ್ಯಕ್ರಮ ಐತೆ ಅಂತ ಅಲ್ಲಿಗೆ ಬರ್ಸ್ಕೊಂಡು ಎಲ್ಲ ಬರ್ತಾ ಇದ್ರು. ಒಬ್ಬ ಯಜಮಾನ ಕಟ್ಟಿ ಮೇಲೆ ಕೂತಿದ್ದ. ತಮ್ಮ ಇಲ್ಲಿ ಎದಕ್ಕೆ ಬಂದಿರಿ ನೀವು ಅಂತ. ನಾವು ಹಾಸ್ಯ ಕಾರ್ಯಕ್ರಮ ಮಾಡೋಕೆ ಬಂದಿವಪ್ಪ ಅಂದ. ಹಾಸ್ಯ ಅಂದ್ರೆ ಏನು ಅಂತ ಕೇಳಿದೆ ಯಜಮಾನ. ಇಲ್ಲಪ್ಪ ನಗೋದು ಅಂತಂದ್ರೆ, ತಮ್ಮ ನಾವು ದಿವಸ ನಗುತ್ತವಾಗ ಅಂತ ಹೇಳಿದ. ಇವೆಲ್ಲ ಪ್ರಸಂಗಗಳು ಪ್ರಾಣೇಶ್ ಅವರು ತನ್ನ ಒಂದು ಭಾಷೆಯಲ್ಲಿ ಭಾಳ ಚಂದ ಹೇಳ್ತಾನೆ. ಫಸ್ಟು ಕಾರ್ಯಕ್ರಮ ಕೊಟ್ಟು ಅವತ್ತಿನ ಜನ ನಿನಗೆ ಖುಷಿ ಪಟ್ಟು ಕೊಟ್ಟದ್ದು ಸಂಭಾವನೆ 50 ರೂಪಾಯಿ. ಆದರೆ ನೀನು 5,000 ರೂಪಾಯಿ ಕೊಟ್ಟಷ್ಟು ನೀನು ಖುಷಿ ಪಟ್ಟಿ ಅವತ್ತ. ಕೊಪ್ಪಳ ಗಂಗಾವತಿಯಲ್ಲಿ ಇದ್ದಾಗ ಕರ್ಮ ಇದ್ದಾಗ ನಿನ್ನ ಬಗ್ಗೆ ಒಂದು ಲೇಖನ ಬರೆದಿದ್ದೆ ನಾನು. ಆ ಲೇಖನ ಬರೆದಾಗ ಜನ ಇನ್ಸ್ಪೈರ್ ಆಗಿ ನಿನ್ನ ಬಗ್ಗೆ ಅಭಿಮಾನ ಪಟ್ಕೊಂಡು ನಿನ್ನೊಂದು ಕಾರ್ಯಕ್ರಮ ಕೊಡ್ರಿ ಅಂತಂತಂದು ನನಗೆಲ್ಲ 3-4 ಜನ ಫೋನ್ ಮಾಡಿದ ಮೇಲೆ ನಾನು ನಿನ್ನ ನಂಬರ್ ಕೊಟ್ಟಿದ್ದೆ. ಆಮೇಲೆ 1 by 1 ನಂಬರ್ಗಳು ಹೋಗಿ ಪ್ರಚಾರ ಆಗಿ ಈಗ ದೇಶ ವಿದೇಶಗಳಲ್ಲಿ ನಿನ್ನ ಪ್ರಚಾರ ಜಾಸ್ತಿ ಆಯಿತು. ಎಸ್ ಸರ್, ಆ ದಿನಗಳದ್ದು ನೆನೆಸ್ಕೋಬೇಕು. ಈಗ ಅಫ್ಕೋರ್ಸ್ 20,000 30,000 ನೀವು ಹೋಗಿ ಕಡೆಲ್ಲ ಜನ ಸೇರ್ತಾರೆ. ನೀವು ಶುರು ಮಾಡಿದಾಗ ಅಲ್ಲ 50 ಜನ 60 ಜನದ ಗುಂಪು ಶುರು ಮಾಡಿರ್ತೀರ. ಟಿಕೆಟ್ ತಗೊಂಡು ಬರ್ತಾರೆ ಇವತ್ತು. ಟಿಕೆಟ್ ಶೋಗಳು ಮಾಡ್ತಾರೆ, ಬೆನಿಫಿಟ್ ಶೋಗಳು ಅಂತ ಮಾಡಿ ಟಿಕೆಟ್. ಇವಾಗ ಅಂದ್ರೆ ಮನುಷ್ಯನ ಬೆಳವಣಿಗೆ ಹಂತ ಅದು. ನಾವಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಬೆಳೆಸಿರೋರು ಜನಾನೇ. ಈಗ ಆತರ ನೋಡಿ, ಯಾರೊಬ್ರು ಸ್ನೇಹಿತರು ಇನಿಷಿಯಲ್ ಡೇಸ್ ಅಲ್ಲಿ, ಆರಂಭಿಕ ದಿನಗಳಲ್ಲಿ ನಿಮ್ಮ ಬಗ್ಗೆ ಏನೋ ಒಂದು ಆರ್ಟಿಕಲ್ ಬರೀತಾರೆ, ಕರ್ಮವಲ್ಲಿ ಬರುತ್ತೆ. ಅದಲ್ಲ, ಜಾಲಿಯಾಳ ಶ್ರೀನಿವಾಸ್ ಅಂತ ಸ್ನೇಹಿತರು ಫಸ್ಟ್ ಆರ್ಟಿಕಲ್ ಕರ್ಮವೀರದಲ್ಲಿ ಬರೆದಿದ್ರು ನನ್ನ ಬಗ್ಗೆ. ಅದನ್ನ ಜೆರಾಕ್ಸ್ ಮಾಡಿ ಜನರಿಗೆ ಹಂಚಿ ಬಂದಿದ್ದ ಅವನು. ಅವನೇ ಹೋಗಿ ಪ್ರೆಸ್ಸಿಗೆ ಕೊಟ್ಟು ಹಾಕ್ಸಿದ್ದ ಎಲ್ಲ. ಆ ತರ ಅಂಶ. ಮರಿಯಪ್ಪ ಅಂತ ಅವ್ರು ರಂಗಭೂಮಿ ಕಲಾವಿದ್ರು. ನಾನು ಇವತ್ತೇನಾದ್ರೂ ಮಿಮಿಕ್ರಿ ಬಾಡಿ ಲ್ಯಾಂಗ್ವೇಜ್ ಇಂದ ಮಾತಾಡ್ತಿದ್ರೆ ನಾನು ಕಲ್ತಿದ್ದೆ ಅವರಿಂದ ಅದನ್ನ. ಅವ್ರು ತುಂಬಾ ಒಳ್ಳೆ ಬಾಡಿ ಲ್ಯಾಂಗ್ವೇಜ್. ರಕ್ತರಾತ್ರಿ ಅಂತಕ್ಕಂಥ ನಾಟಕದಲ್ಲಿ ನವಲಿ ಪಕ್ಕನ್ ಪಾತ್ರ ಮಾಡದಂತಾರ ಅವ್ರು, ಮರಿಯಪ್ಪ ಅಂತ. ಅದ್ಭುತ ನಟ. ನಾನು ಕೆಲವು ಇವತ್ತೇನಾದ್ರು ಉತ್ತರ ಕರ್ನಾಟಕದ ಭಾಷೆಗಳನ್ನ ಬಳಸ್ಬೇಕಾದ್ರೆ ನಾನು ಅವರು ಬಳಸಿರ್ತಕ್ಕಂಥ ಭಾಷೆನೇ. ಬನ್ನಿ ನಮಸ್ಕಾರ, ಬಹಳ ಚೆನ್ನಾಗಿ ಮಾತಾಡಿದ್ರಿ. ಬನ್ನಿ. ಇನ್ನು ಕೂದಲು ಬಂದಿಲ್ಲ ನಿಮ್ಗೆ? ಮರಿಯಪ್ಪ ಪ್ರಾಣೇಶ್ ಅವರು ನಾವು
1985 ಸ್ನೇಹ ಆಯ್ತು ಸರ್. ಆ ಸ್ನೇಹ ನಾನು ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಇವರು ನಾವು ಸಹಜವಾಗಿ ಇವರೊಂದು ಸಾಹಿತ್ಯ ದರ್ಪಣ ಅಂತ ಒಂದು ವೇದಿಕೆ ಹುಟ್ಟಾಕಿದ್ರು. ಆ ವೇದಿಕೆಯಲ್ಲಿ ನಾನು ಒಬ್ಬ ಮೆಂಬರ್ ಆದೆ. ತದನಂತರದಲ್ಲಿ ಇವರು ಬ್ರದರ್ ಒಬ್ಬರು ಸ್ವಾಮಿರಾವ್ ಅಂತಿದ್ರು, ತುಂಬಾ ಪ್ರತಿಭಾವಂತವರು. ಅವರು ನನ್ನ ಒಂದು ಕಲೆಯನ್ನು ನೋಡಿಕೊಂಡು ಅವರು ಒಂದು CD ಮಾಡಿದ್ರು ಸರ್. ನಂದು ಒಂದು CD ಮಾಡಿಕೊಂಡು ಅದು ಅವಾಗ ಕ್ಯಾಸೆಟ್ ಇತ್ತು ಸರ್, ಕ್ಯಾಸೆಟ್ ಮಾಡ್ಕೊಂಡು ಇಟ್ಕೊಂಡ್ರು ಪೌರ್ಣಿಕ್ ನಾಟಕದ. ಆಮೇಲೆ ಅವರು ಒಂದು ಏಕಾಂಕ ನಾಟಕ ಬರೋದು ಸರ್, ಅದು ಉಪ್ಪಿಟ್ಟು ಅಂತ ಹೆಡ್ಡಿಂಗು. ಬಹಳ ಸುಂದರವಾದಂಥ ನಾಟಕ. 4 ಪಾತ್ರ, ಅದರಲ್ಲಿ ಪ್ರಾಣೇಶ, ನಾನು, ಇನ್ನೊಬ್ಬರು ದಿಗ್ಗಾವಿ ಅಂತ ಹೇಳಿ. ನಾವು ಮಾತಾಡ್ತಿರ್ಬೇಕಾದ್ರೆ ಅವ್ರು ಸ್ವಾಮಿಯವರು ಹಿಡಿದದ್ದು, ಹೇ ಪ್ರಾಣೇಶ, ನೀನು ಎಲ್ಲಿ ಮಾತಾಡ್ತಿ, ಅವ್ರು ಎಲ್ಲಿ ಮಾತಾಡ್ತಾರ, ಅವ್ರು ಹೆಂಗಲ್ಲಿ ಮಾತಾಡು ಅಂತ. ಇವರು ನಮ್ಮ ಹಾಸ್ಯ ಪಾತ್ರರು. ಎದುರಿಗಿದೆ ಉಪ್ಪಿಟ್ಟು, ಅವ್ರು ತಿಂತಾರೆ ಬಕೀಟು, ನಮಗೆ ಕೊಡ್ತಾರೆ ಈಟೀಟು. ನೋಡಿ ಆ ವೇರಿಯೇಷನ್, ಆ ವೇರಿಯೇಷನ್ ರಂಗಭೂಮಿ ಕಲಾವಿದರಿಗೆ ಮಾತ್ರ ಸಾಧ್ಯ. ಅಲ್ಲೈತಿ ನೋಡಿ ಉಪ್ಪಿಟ್ಟು, ಅವ್ರು ತಿಂತಾರೆ ಬಕೀಟು, ನಮಗೆ ಕೊಡ್ತಾರೆ ಈಟೀಟು. ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ನನಗೆ ತುಂಬ ಹೆಲ್ಪ್ ಮಾಡಿದ್ದೆ. ಅದು ಅವ್ರು ಪ್ರಾಣೇಶ್ವರು ಅಷ್ಟೇ ಹೇಳ್ತಾರೆ ಬರ್ತಾರೆ, ಅಲ್ಲಿದೆ ಉಪ್ಪಿಟ್ಟು, ಅವ್ರು ತಿಂತಾರೆ ಬಕೀಟು, ನಾವು ಕೊಡೋದು ಇಟ್ಟ ಅಂತಿದ್ದಾರೆ. ಅದನ್ನ ಇದು ಉತ್ತರ ಕರ್ನಾಟಕ ಶೈಲಿ ಸರ್. ಬೆಂಗಳೂರು ಶೈಲಿ ತುಂಬಾ ಮಾಡಿದ್ದಾರೆ ಉಪ್ಪಿಟ್ಟು, ಅವ್ರು ತಿಂತಿದ್ದಾರೆ ಬಕೆಟು, ನಮಗೆ ಮಾತ್ರ ಇಷ್ಟ, ಇದು ಇಲ್ಲಿ ಇಷ್ಟ. ಅದನ್ನ ದುಃಖ ಆದ್ರೂ ನಗನಗ್ತಾ ತೋರಿಸಿಕೊಳ್ಳೋದು ಉತ್ತರ ಕರ್ನಾಟಕ ಶೈಲಿ. ಇವರು ನಾವು ಧಾರವಾಡಕ್ಕೆ ಸುಮಾರು 2000 ಇಸ್ವಿ ಇರಬೇಕು, ಕೃಷಿ ವಿಶ್ವವಿದ್ಯಾಲಯದ ಹಾಸ್ಟೆಲ್ ಡೇ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಪ್ರಾಣೇಶ್ ನಾವು ಆ ಕಾರ್ಯಕ್ರಮಕ್ಕೆ ಹೋದ್ವಿ ಸರ್. ಎಂಥ ಅದ್ಭುತ ಕಾಲೇಜು, ಏನು ಸ್ಟೂಡೆಂಟ್ಸು, ಒಳ್ಳೆ ಕಾರ್ಯಕ್ರಮ ಆಯ್ತು. ನಮಗೆ VIP ಸೂಟ್ ಕೊಟ್ಟಿದ್ದು ಸರ್. ಆ ಸೂಟ್ ಕೊಟ್ಟದ್ನಾಗ ಇವರು ಏನು ಮಾಡಿದ್ರು, ಫಸ್ಟ್ ಟಾಯ್ಲೆಟ್ಗೆ ಹೋಗಿ ಬಂದರು. ಹೋಗಿ ಬಂದಮೇಲೆ ಮರಿಯಪ್ಪನವ್ರು ನೀವು ಹೋಗ್ರಿ ಅಂದರು. ನಾನು ಹೋದ್ವಿ ಸರ್. ಹೋಗಿ ಒಂದು 2 ನಿಮಿಷ ನೋಡಿ ವಾಪಸ್ ಬಂದೆ. ಯಾಕಂತ ಕೇಳಿದ್ರಿ ಇವರು. ಅಲ್ಲ ಪ್ರಾಣೇಶ, ಅದು ಎಷ್ಟು ಚಂದ ಐತೆ, ನಾವಲ್ಲಿಪ್ಪ ಅಂದೆ. ಅಲ್ಲೋ ಹೋಗೋ ಅಂದ. ಹೋಗಿನ್ರಿ, ಅದು ನನಗೆ ಒಲ್ರಿಪ್ಪ ಅಂದೆ. ಅಲ್ಲ ನಾನು ನೀರಾಗಿ ಸ್ವಚ್ಛ ಮಾಡೀನಿ ಅಂದ. ಹಂಗಲ್ರಿ ಪ್ರಾಣೇಶ್ ಅವರ, ನಾ ಹೇಳೋದು ನೀವು ಅರ್ಥ ಮಾಡ್ಕೊಡ್ರಿ, ಅಷ್ಟು ಸ್ವಚ್ಛ ಐತೆ. ನಾವು ನೋಡಿ ಹಳ್ಳ್ಯಾಗ ಕಲ್ಲು ಕೊಟ್ರಿ, ಎಲ್ಲ ಗಿಡದ ಮರಿಗೆ ಮಾಡೋರು, ಇದ್ರಾಗ ನಾನು ಮಾಡೋಕೆ ಮನಸ್ಸು ಅಲ್ಲಪ್ಪ ಅಂದೆ ನಾನು. ಹಾಗಾದ್ರೆ ನೀನು ಹೆಂಗೆ ಮಾಡ್ತೆ ಅಂದು. ಇದು ಒಂದು ಹಾಸ್ಯ ಪ್ರಸಂಗ ಸರ್. ಹೀಗೆ ಹೇಳಿದ್ರೆ ಭಾಳ ಕಾಚ್ಕೊಂಡಿದೆ. ಆದರೆ ನನಗೆ ಏನಪ್ಪ ಅಂತಂದ್ರೆ ಒಂದು ಖುಷಿಯಾಗಿದ್ದೆ ಅಂದ್ರೆ, ಭಾಳ ಲೆಕ್ಕಾಚಾರ ಮನುಷ್ಯ ಯಾವಾಗ ಮುಂದೆ ಬರ್ತಾನೆ ಅನ್ನೋದಕ್ಕೆ ಪ್ರಾಣೇಶ್ ಅವರು ಸಾಕ್ಷಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬನ್ನಿ ರೈಟ್. ಪ್ರಾಣೇಶ್ ಅವರೇ, ಒಂದು ಸೀಕ್ರೆಟ್ ಆಗಿ ಒಂದು ಬುಕ್ನ ಮತ್ತೆ ಕಳ್ತನ ಮಾಡ್ಕೊಂಡ್ ಬಂದಿದೀವಿ. ಅನಿಸಿದ್ದು ಅನುಭವಿಸಿದ್ದು ಇದ್ಯಾಕೆ ಬಂತು ಸರ್ ನಿಮ್ಮ ಹತ್ರ? ಯಾಕಂದ್ರೆ ಇದು ಇನ್ನೂ ರಿಲೀಸ್ ಆಗಿಲ್ಲ. ಅದೇ ನಮ್ಮ ರಿಸರ್ಚ್ ಟೀಮ್ ಹಂಗೆ ರಿಲೀಸ್ ಆಗಿರೋದು ಆಗಿಲ್ದೇ ಇರೋದು ಎಲ್ಲೂ ತಂದ್ಬಿಡ್ತಾರೆ. ಇದರಲ್ಲಿ ಒಂದು ಟಾಪಿಕ್ ಇದೆ, ಬೈದವರೇ ಬಂಧುಗಳು. ಏನ್ ಸರ್ ಅದು? ಅಂದ್ರೆ ಈ ಬಂಧುಗಳು ಪಾಪ ವಿಶ್ವಾಸ ಇರಲ್ಲ ನಮ್ಮ ಮೇಲೆ. ಬಂಧುಗಳು ಅಂತಂದ್ರೆ ನಮ್ಮ ಸುತ್ತಮುತ್ತ ಇರೋರು, ವಿದ್ಯೆನೇ ಬರ್ಲಿಲ್ಲ, ಬರೀ ಸಾಹಿತ್ಯನೇ ಆಯ್ತು, ಇವನೇನು ಉದ್ಧಾರ ಆಗ್ತಾನೆ ಅಂತ ಅವರು ಪ್ರಾರಂಭದಲ್ಲಿ ಬೈತೀರಿ, ಸಹಜ ಅಲ್ವಾ? ಬೈದವರನ್ನ ಬಂಧುಗಳೆಂಬೆ ಅಂತ ದಾಸರ ಹಾಡ ಇದೆ. ಬೈದ್ರೇನೆ ಬುದ್ಧಿ ಹೇಳೋನು, ನಗವನ್ ಬುದ್ಧಿ ಹೇಳಲ್ಲ, ಬೈದ್ ಹೇಳದೇನೆ ಬುದ್ಧಿ ಹೇಳ್ದ ಅಂತ. ಇವತ್ತು ಅವರುಗಳ ಮುಂದೆನೆ ಹೆಮ್ಮೆಯಿಂದ, ಅಥವಾ ನನ್ನ ಬಂಧುಗಳು ಅಂತ ಅವ್ರ ಹೆಮ್ಮೆಯಿಂದ ಎದ್ದೇಳುವಂತ ಆಯ್ತಲ್ಲ, ಅದಕ್ಕೆ ನಾನು ಬೈದವರನ್ನೇ ಬಂಧುಗಳೆಂಬೆ ಅಂತ. ವೆರಿ ಗುಡ್. ಇನ್ನೊಂದು ಚಾಪ್ಟರ್ ಹೇಳ್ತೀರಿ, ಎಲ್ಲರನ್ನೂ ನಗಿಸುವ ನಾನು ಏಕೆ ನಗುವುದಿಲ್ಲ. ಯಾಕೆ ಸರ್ ನಗಲ್ಲ ನೀವು? ಅದೇ ನಮ್ಮ ತಮ್ಮನ ಘಟನೆ ಅದು. ನಾನು ಬರೆದಿರೋ ಆರ್ಟಿಕಲ್ ಎಲ್ಲರೂ ನಗಿಸು ನಾನೇಕೆ ನಗುವುದಿಲ್ಲ ಅಂದಾಗ, ನಾನು ಕಾರ್ಯಕ್ರಮ ಮುಗಿದು ಸನ್ಮಾನ ಮಾಡಿಸ್ಕೊಂಡು ಕೆಳಗಡೆ ಇಳಿದಾಗ ಈ ಲಕ್ಷ ಜನರ ಮಧ್ಯೆ ನಮ್ಮ ತಮ್ಮ ಇಲ್ವಲ್ಲ ಅನ್ನೋಂಥ ಭಾವನೆಯಿಂದಲೇ ನನಗೆ ನಗು ಬರಲ್ಲ ಸರ್. ಅವ್ರಿಗೆ ನಮಸ್ಕಾರ ಮಾಡೋದು, ಹೊರಟುಬಿಡೋದು ಅಷ್ಟೇ. ರೈಟ್. ಒಬ್ಬ ನಗೆಗಾರ ಅಫ್ಕೋರ್ಸ್ ನಮ್ಮೆಲ್ರಿಗೂ ಬಹಳ ಇಷ್ಟ. ನಿಮ್ಮ ಸ್ಟೈಲು, ನಿಮ್ಮದೇ ಆದ ಪ್ರತ್ಯೇಕವಾಗಿ ನೀವು ಯೋಚನೆ ಮಾಡೋ ರೀತಿ, ಎಲ್ಲ ನಗೆಗಾರ ಮಧ್ಯೆ ನೀವು ಯಾಕೆ ಎದ್ದು ಕಾಣ್ತೀರಾ ಅಂದ್ರೆ ಸರ್, ನೀವು ಯೋಚನೆ ಮಾಡೋ ರೀತಿ, ನೀವು ಆ ಹಾಸ್ಯದ ಮೂಲಕ ಏನೋ ಹೇಳಕ್ ಹೊರಡ್ತೀರಿ, ಏನೊಂದು ಅದ್ಭುತವಾದ ವಿಷಯ ಇರುತ್ತೆ ಅಲ್ಲಿ. ಇಲ್ಲ ಸರ್, ನಾನು ಎಲ್ಲರ ಹಾಸ್ಯ ಕೇಳಿದೆ. ಜೋಕನ್ನು ಹೇಳೋದಕ್ಕೂ ನಮ್ಮ ಅನುಭವ ಹೇಳೋದಕ್ಕೂ ಬಹಳ ವ್ಯತ್ಯಾಸ. ಕರೆಕ್ಟ್. ನಾನು ನನ್ನ ಅನುಭವನೇ ಜೋಕ್ ಮಾಡ್ಕತ್ತೀನಿ. ಅನುಭವನೇ ಜೋಕ್ ಮಾಡಿ ಹೇಳಿದ್ರೆ ಜನರಿಗೆ ಬಹಳ ಬೇಗ ರೀಚ್ ಆಯ್ತು. ಈಗ ಭಾಷೆ ನೋಡಿ, ನಿಮ್ಮ ಬೆಂಗಳೂರು ಜನ ಬಹಳ ಸೊಫಿಸ್ಟಿಕೇಟ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ನೈಸ್ ಆಗಿ. ನಮ್ಮ ಕಡೆ ರಫ್ ಬೇಜಾರು. 3ನೇ ಸಲ ಏನಾದ್ರು ಹೇಳಿದ್ರೆ ತಲೆ ಕಟ್ಬಿಡ್ತು. ನಮ್ಮ ಕೋರ್ಟ್ಲೊಂದು ಘಟನೆ ಆಗಿತ್ತು. ಯಾವೊಂದೋ ಕೇಸು, ಸುವರ್ಣಮ್ಮನ ಮಗ ಸುಬ್ಬಣ್ಣ ಅಂತ, ಸುವರ್ಣಮ್ಮನ ಮಗ ಸುಬ್ಬಣ್ಣ ಅಂತ. ಅವನಿಗೆ ಯಾರು ಸುಬ್ಬಣ್ಣ ಅಂತಿರಲಿಲ್ಲ, ತಂದೆ ಹೆಸರು ಐಡಿಯಾ ಇರಲಿಲ್ಲ. ಹೀಗಾಗಿ ಅವನಿಗೆ ಸುವರ್ಣಮ್ಮನ ಮಗ ಸುಬ್ಬಣ್ಣ ಅನ್ನೋರು. ಸೊ ಅವನೊಂದು ಯಾವುದೋ ಕೇಸ್ ಕೋರ್ಟಲ್ಲಿ ನಡೀತು. ಕೂಗೋರು, ಸುಬ್ಬಣ್ಣನ ಕರಿಯಾ ಅಂತಂದ್ರು. ಯಾವ ಸುಬ್ಬಣ್ಣ ಸರ್ ಗೊತ್ತಾಗಲ್ಲ ಯಾರಿಗೂ, 8 ಜನ ಸುಬ್ಬಣ್ಣ ಇರ್ತಾರೋ. ಸುವರ್ಣಮ್ಮನ ಮಗ ಸುಬ್ಬಣ್ಣ ಅಂತ ಬರ್ತಾನೆ ಅಂದ್ಬಿಟ್ರು. ಇವನು ಮುಸ್ಲಿಂ, ಅವನು ಪಾಪ, ಅವನಿಗೆ ಸುವರ್ಣಮ್ಮನ ಮಗ ಸುಬ್ಬಣ್ಣ ಅನ್ನೋದಕ್ಕೆ ಬರಲಿಲ್ಲ ಸರ್. 3 ಸಾರಿ ಏನ್ ಕೂಗ್ಬಿಟ್ಟವನು, ಸುವರ್ಣನ ಮಗ ಸುಬ್ಬಣ್ಣ, ಸುವರ್ಣನ ಮಗ ಸುಬ್ಬಣ್ಣ, ಸುವರ್ಣನ ಮಗ ಸುಬ್ಬಣ್ಣ. ಅದು ಆ ಸುಬ್ಬಣ್ಣನಿಗೆ ಅಲ್ಲಿವರೆಗೂ ಇದ್ದು ಬದ್ದು ಮರ್ಯಾದೆ ಕೂಡ ಹೊರಟೋಯ್ತು.
ಸೊ ಈ ತರ ನೀವು ಜೀವನದಲ್ಲಿ ನೋಡುವಂತ ವಿಷಯಗಳನ್ನ ನೋಡುವಂಥದ್ದು, ಕೇಳಿರುವಂಥದ್ದು, ಅದನ್ನು ಸ್ವಲ್ಪ ಸೇರಿಸೋದು ಅದ್ರ ಜೊತೆಗೆ. ನಾನು ಇಲ್ಲಿ ಒಂದು ಮಾತನ್ನು ವಿಷಾದದಿಂದ ಹೇಳ್ಬೇಕು. ಏನಂದ್ರೆ ನಮ್ಮ ಚಾನೆಲ್ಗಳು, ನ್ಯೂಸ್ ಚಾನೆಲ್ಗಳು ಪ್ರತಿನಿತ್ಯ ನಮ್ದು ಟಿವಿಲಿ ಹಾಕಿ ಯಾವ ಜೋಕನ್ನು 3 ದಿವಸಕ್ಕಿಂತ ಹೆಚ್ಚು ಜನರ ಮನಸ್ಸಲ್ಲಿ ಉಳಿಯೋದಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ನಮ್ದು ಈ ತರ ಫಿಲಪ್ ದಿ ಗ್ಯಾಪ್ಸ್ ತರ ಬಳಸ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ತೊಂದರೆ ಆಗ್ತಿದೆ ಇಡೀ ಕರ್ನಾಟಕದ ಹಾಸ್ಯ ಕಲಾವಿದರಿಗೆ ಅಂದ್ರೆ ಅದು ದೊಡ್ಡ ದುರಂತ ಸರ್. ನಾವು ಏನು ಮಾಡಿದ್ರು ಕೇಳ್ತಾ ಇಲ್ಲ. ಅವ್ರು ಮೇಲಿಂದ ಮೇಲೆ ಹಾಕಿ ಯಾವ್ದಾದ್ರು ಒಂದು ಹೊಸ ಜೋಕ್ ಹೇಳಿದ್ರೆ ಮುಗಿತು. ಮರು ದಿವಸದಿಂದ ಒಂದು 10 ಚಾನಲ್ನಲ್ಲಿ ಬೆಳಗ್ಗೆ ಸಾಯಂಕಾಲ ಬನ್ನಿ ಪ್ರಾಣೇಶ್ ಜೊತೆ ತಿಂಡಿ ತಿನ್ನೋಣ, ಅವ್ರ ಮನೆ ತಿಂಡಿ ನನ್ನ ಜೊತೆ ತಿನ್ನೋದು ನಂದು ಕಾರ್ಯಕ್ರಮ. ಬನ್ನಿ ಪ್ರಾಣೇಶ್ ಜೊತೆ ಕಾಫಿ ಕುಡಿಯೋಣ, ಅವ್ರ ಮನೆ ಕಾಫಿ ನನ್ನ ನೋಡ್ತಾ ಕುಡಿಯೋದು, ನನ್ನ ಕಾಫಿನೂ ಇಲ್ಲ ತಿಂಡಿನೂ ಇಲ್ಲ. ಬನ್ನಿ ಪ್ರಾಣೇಶ್ ಪಂಚ್ ತಗೊಳ್ಳೋಣ ಲಂಚ್ ಮಧ್ಯಾಹ್ನ. ಕೊನೆಗೆ ರಾತ್ರಿ ಪ್ರಾಣೇಶ್ ಹಾಸ್ಯ ಬಂಪರ್ ತಗೊಳ್ಳೋಣ ಡಿನ್ನರ್. ಅಲ್ಲಿಗೆ ಮುಗೀತು ಅನ್ಕೊಳ್ಳಾಗಿಲ್ಲ. ರಾತ್ರಿ 11 ಗಂಟೆಗೆ ಮತ್ತೊಂದು ರೈಲ್ವೆ ಸ್ಟೇಷನ್ ರೈಲ್ ಕಾಯ್ತಾ ಇರೋರು, ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾಯ್ತಾ ಇರೋರು ನೋಡ್ಲಿ ಅಂತ. ಅವಾಗೇನು ಬನ್ನಿ ಪ್ರಾಣೇಶ್ ಜೊತೆ ಮಲಗೋಣ ಅಂತ. ಅಯ್ಯೋ ದೊಡ್ಡ ಕ್ಯೂರ್ ಇರಬೇಕಲ್ಲ ಸರ್. ನಾನು ಅದೇ ಕೇಳಿದೆ, ಲಂಚ್ ಆಯ್ತು, ಡಿನ್ನರ್ ಆಯ್ತು, ಬ್ರೇಕ್ಫಾಸ್ಟ್ ಆಯ್ತಪ್ಪ, ಮಲಗೋಣ ಅಂತ ಯಾಕೆ ಅದನ್ನು ಸೇರಿಸ್ಬಿಟ್ರಿ. ನಾವು ಏನು ಮಾಡಿದ್ರು ಬಿಡ್ತಾ ಇಲ್ಲ. ರೈಟ್, ಗಂಗಾವತಿ ಅಂತ ಒಂದು ಸಣ್ಣ ಗ್ರಾಮದಿಂದ ಹೊರಡ್ತೀರಿ, ಬೇರೆ ಬೇರೆ ವಿದೇಶಗಳು ನೋಡೋ ಲೆವೆಲ್ಗೆ ಬೆಳಿತೀರಿ. ಈ ಕಲ್ಚರಲ್ ಶಾಕ್ ಏನಾಯ್ತು ಸರ್? ಒಂದು ಸಣ್ಣ ಹಳ್ಳಿಯಿಂದ ಹುಡುಗ ದಿಢೀರಂತ ಅಲ್ಲಿ ಅಮೆರಿಕಾಗ ಹೋಗೋದು, ಆಸ್ಟ್ರೇಲಿಯಾಗ ಹೋಗೋದು, ಆ ಜರ್ನಿ ಏನಿತ್ತು ಭಾಳ ಸ್ವರಸ್ಕರ ಅದನ್ನ ವಿವರಿಸ್ತೀರಿ. ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹತ್ತದಾಗ್ಲೋ ಆ ಥರ ಅನುಭವಗಳು? ಸರ್, ನೀವು ಎಷ್ಟು ಸಾರಿ ಹತ್ತಿರೋ ನನಗೆ ಗೊತ್ತಿಲ್ಲ. ನಾನಂತೂ ಎಲ್ಲಾ ಫ್ಲೈಟ್ಗಳು ಲೆಕ್ಕ ಇಟ್ಟಿದ್ದೀನಿ. ನಾನು ಇದುವರೆಗೂ 56 ಸಾರಿ ಫ್ಲೈಟ್ ಏರಿದ್ದೀನಿ. ಹೈಯೆಸ್ಟ್ ಕೂತಿದ್ದು ನಾನು ಅಮೆರಿಕಕ್ಕೆ ಹೋದಾಗೆ 23 ಗಂಟೆ. ಈ ಗೂಟಕ್ಕೆ ಬಿಡೋದ ಹೆಣಕ್ಕೆ ಏನು ಕಷ್ಟ ಇರುತ್ತೆ ಅಂತ ಗೊತ್ತಾಗಬೇಕಾದ್ರೆ ಅಮೇರಿಕಕ್ಕೆ ವಿಮಾನದಲ್ಲಿ ಎಕಾನಮಿ ಕ್ಲಾಸಲ್ಲಿ ಹೋಗ್ಬೇಕು. ಹೀಗೆ ಸರ್. ಅದಕ್ಕೆ ಶ್ರೀಮಂತರಿಗೆಲ್ಲ ಲಕ್ಸುರಿ, ಮಧ್ಯಮ ವರ್ಗದವರಿಗೆ ಸೆಮಿ ಲಕ್ಸುರಿ, ಬಡವರಿಗೆ ಅಂಡೂರಿ. ಎಷ್ಟು ಅದ್ಭುತ. ಡುಂಡಿರಾಜರ ಕವನಗಳೇ ನಮ್ಮ ದೊಡ್ಡ ಆಸ್ತಿ ಸರ್. ಹೌದೌದು, ಬಹಳ ಅದ್ಭುತವಾಗಿ ಬರೆಯುವಂತ ಸ್ನೇಹಿತರು. ಹೌದೌದು. ಅವರು ನಾವು ತುಂಬಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ. ಆ ಸಣ್ಣ ಸಣ್ಣ ಚುಟುಕುಗಳಲ್ಲಿ ಇನ್ನೇ ನಮ್ಮ ಊರಿನವರೇ ಕೃಷ್ಣ ಸಿಂಗ್ ಅಂತಕ್ಕಂಥವ್ರು ಒಂದು ಚುಟುಕ ಬರೆದಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಬಕ್ಕ ತಲೆಗೆ ಔಷಧಿ ಕೊಡುವ ಡಾಕ್ಟರ್, ಬಕ್ಕ ತಲೆಗೆ ಔಷಧಿ ಕೊಡುವ ಡಾಕ್ಟರು ರಾತ್ರಿ ಮಲಗುವಾಗ ವಿಗ್ ತೆಗೆದಿಟ್ಟೇ ಮಲಗುತ್ತಾರೆ. ಬಟ್ ಈಗ ನಮ್ಮ ಸಾಹಿತ್ಯದಲ್ಲಿ ನಮ್ಮ ಜೀಪರಾಜ ಬರೀತಾರೆ. ಆ ಕಾಲದಲ್ಲಿ ಅಷ್ಟು ನಗ್ತಾ ಇರಲಿಲ್ಲ ಕನ್ನಡ ತಾಯಿ. ಇತ್ತೀಚೆಗೆ ತುಂಬಾ ಧಾರಾಳವಾಗಿ ನಗ್ತಾ ಇದ್ದಾಳೆ. ನಮ್ಮ ಸಾಹಿತ್ಯದಲ್ಲಿ ಮೊದಲು ಇರ್ಲಿಲ್ಲ ಅನ್ಸುತ್ತೆ. ಹಾಸ್ಯ ಅನ್ನೋದು ಇತ್ತೀಚೆಗೆ. ಜನ ಸೇರೋದು ಮತ್ತು ನಗೋದು ಎರಡೂ ನಗೆ ಹಬ್ಬಗಳಿಗೆ ಸರ್. ಜನ ಸೇರ್ಸೋದಕ್ಕೆ ನಮ್ಮನ್ನು ಕರೆಸ್ತಾರೆ. ಇವತ್ತು ಯಾರೋ ಮಿನಿಸ್ಟರ್ ಬರ್ಬೇಕಾಗಿರ್ತದೆ, ಅವನ ಮುಖಕ್ಕೆ ಜನ ಬರಲ್ಲ, ನಗೆ ಹಬ್ಬ. ಇಬ್ರು ಮಾತಾಡ್ತಾರೆ, ಆಮೇಲೆ ಮಿನಿಸ್ಟರ್ ಬರ್ತಾನೆ, ಅವನಿಗೆ ಸನ್ಮಾನ ಎಲ್ಲ ಮಾಡೋವರೆಗೂ. ಆಮೇಲೆ ಕೊನೆಯಲ್ಲಿ ಪ್ರಾಣೇಶ್ವರ್ ಮಾತಾಡ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ ಒಂದು ಸಣ್ಣ ಕಾರ್ಯಕ್ರಮ, ನಿಮ್ ಬ್ರೇಕ್ ಆಗೋ ಸಣ್ಣ ಕಾರ್ಯಕ್ರಮ ಅವ್ರು ಮುಗಿಸ್ಕೊತಾರೆ. ಹೀಗಾಗಿ ತುಂಬಾ ಜನ ಸೇರ್ತಿರೋದ್ರಿಂದ ನಗೆ ಹಬ್ಬಗಳಿಗೆ ತುಂಬಾ ಬೇಡಿಕೆ. ಅಂಡ್ ಹಾಸ್ಯದಲ್ಲಿ ಬೇರೆ ಬೇರೆ ರೀತಿ ಇದೆ ಅಂತ ನಾವೆಲ್ಲ ಹೇಳ್ತೀವಿ. ತಂತ್ರಗಳಿದೆ ಅಂತ, ವಿಡಂಬನೆ ಅಂತ ಹೇಳ್ತೀವಿ, ಕುಚೋದ್ಯ ಅಂತ ಹೇಳ್ತೀವಿ, ವ್ಯಂಗ್ಯ, ಅತಿರೇಕ, ಪ್ರಾಸ, ನಾಣ್ಣುಡಿ, ಈ ತರ ಬೇರೆ ಬೇರೆ ವಿಧದಲ್ಲಿ ನಿಮಗೆ ಫೇವರೇಟ್ ಯಾವ್ದು ಸರ್? ನಿಮ್ಗೆ ಬಹಳ ಇಷ್ಟವಾದ ಹಾಸ್ಯ ಯಾವುದು? ಯಾವ್ದನ್ನ ಬಹಳ ಎಂಜಾಯ್ ಮಾಡ್ತೀರಿ ನೀವು? ವಿಡಂಬನೆ. ಇಟ್ ಈಸ್ ಎನ್ ಬುದ್ಧಿವಂತಿಕೆಯಿಂದ ಅವನನ್ನ ತಿದ್ದೋದು, ಬೈದಲ್ಲ. ಹಾಸ್ಯ ಮಾಡ್ತಾನೆ ಅವನ ಸ್ವಭಾವದಲ್ಲಿ ಪರಿವರ್ತನೆ ಮಾಡಂತದ್ದು. ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಡೈರೆಕ್ಟ್ ಆಗಿ ಮಾಡ್ತಾರೆ. ಅದರಲ್ಲಿ ಸಂದೇಶ ಇರೋದು. ನಮ್ಮ ಉತ್ತರ ಕನ್ನಡದ ಭಾಷೆ ನಿಮಗೆಲ್ಲ ಗೊತ್ತು. ಬಹಳ ಆತ್ಮೀಯತೆಯಿಂದ ಮಾತಾಡ್ತಾರೆ. ಡಾಕ್ಟರ್ಗಳ ಬಗ್ಗೆ ನಾನು ಇತ್ತೀಚೆಗೆ ಮಾಡಿದ್ದೇನು ಅಂದ್ರೆ, ಈ ಡಾಕ್ಟರ್ ತುಂಬಾ ಚೆಕ್ಗಳು ಬಂದಿದೆ. ಮೊದಲೆಲ್ಲ MBBS ಡಾಕ್ಟರ್ ಬಂದಿದ ತಕ್ಷಣ ಹೋಗಿ ನಿಲ್ತಿದ್ವಿ, ನಾಡಿ ನೋಡೋದು, ಕಣ್ಣು ನಾಲ್ಗೆ ಮುಗಿದೋಯ್ತದ ಸರ್, ಅವನೇ ಎಲ್ಲ ನೋಡ್ತಿದ್ವಿ. ಇವಾಗ ಎಷ್ಟು ಸ್ಕ್ಯಾನ್ಗಳು, ಎಷ್ಟು ಎಕ್ಸ್ರೇಗಳು, ಎಷ್ಟು ಟೆಸ್ಟ್ಗಳು. ಡಾಕ್ಟರ್ನ ಭೇಟಿ ಆಗಿಲ್ಲ. ಫಸ್ಟ್ ರಿಸೆಪ್ಷನಿಸ್ಟ್ ಅವಳು ಕತ್ತು ಬಗ್ಸಣ್ ಕೂತಿದ್ದಾಳೆ. ಇವನು ಅವಳು ನೋಡ್ಬೇಕಾಗಲಿ, ಇವಳು ಅವನು ನೋಡಲ್ಲ. ಹೆಸರು ಅಂತ ಕೇಳಿದ್ಲು, ಪರಶುರಾಮ ಮೇಡಮ್. ಲಿಂಗ, ಪರಶುರಾಮ ಅಂತ ಹೇಳಿದ್ರೆ ಲಿಂಗ ಅಂತ ಕೇಳ್ತಿದ್ದೆ. ಕತ್ತೆತ್ ನೋಡಿದ್ರೆ ಅವ್ನು ಗಂಡು ಅಂತ ಗೊತ್ತಾಗುತ್ತೆ, ಇವಳು ನೋಡಲ್ಲ. ಲಿಂಗ ಕೊಳ್ಳಾಗ ಹಾಕೊಂಡೇನ್ರಿ ಮೇಡಮ್. ತಿರ್ಗಾ ನೋಡಿ, ಅಯ್ಯೋ ಪರಶುರಾಮ ಅಂತ ಬರ್ದು. ಏನು ಪ್ರಾಬ್ಲಮ್ಮು? ಅದೇ ಸ್ವಲ್ಪ ಹೊಟ್ಟೆಯ ತಳಮಳ ಎಲ್ಲ ಆಗ್ತಾ ಇದೆ. ಓ ಸರಿ, ಯೂರಿನ್ ಟೆಸ್ಟ್, ಬ್ಲಡ್, ಶುಗರು, BP, ಹೈಟು, ವೇಟು ಎಲ್ಲ ಟೆಸ್ಟ್ ಸರ್. ಕೊನೆಗೆ ಏನೂ ಇಲ್ಲ ಅಂತ ಹೇಳಿ ಇದೇ ಥರ ರಿಸೆಪ್ಷನ್ ಇಷ್ಟು ಬಂದ ಒಬ್ಬ ನಿಂತ. ಏನು ಪ್ರಾಬ್ಲಮ್ಮು? ನನ್ನ ಹೆಸರು ರಮೇಶ ಸರ್. ಏನು ಕಲ್ಲು ಅಂದವ. ಹಕ್ಕಂತ ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು, ಎಕ್ಸ್ರೇ, ಬಟ್ಟೆ ಬಿಚ್ಚಿದ್ರು, ಎಕ್ಸ್ರೇ ತೆಗೆದ್ರು, ಎಲ್ಲ ಟೆಸ್ಟ್ಗಳಾಯ್ತು. ಆಪರೇಷನ್ ಅಂತ ಡಿಸೈಡ್ ಮಾಡಿದ್ರು. ಅವನನ್ನು ಆಪರೇಷನ್ ಥಿಯೇಟರ್ ಮೇಲೆ ಹಾಕ್ತಾರೆ. ಡಾಕ್ಟ್ರು ಮುಖಕ್ಕೆಲ್ಲ ಹಾಕೊಂಡ, ಕೈಗೆ ಹಾಕೊಂಡ. ಏನಯ್ಯ ಎಲ್ಲಿ ಕಲ್ಲು? ಲಾರಿಲಿ ಸರ್, ಹಿಂದೆ ತಂದಿದ್ದೀನಿ. ರಿಸೆಪ್ಷನಿಸ್ಟು ಅವ್ನು ನೋಡ್ದೇನೆ ಎಲ್ಲಿ ಕಲ್ಲು ಅಂತ ಕೇಳ್ದೇನೆ ಕಿಡ್ನಿ ಸ್ಟೋನ್ ಅಂತ ಡಿಸೈಡ್ ಮಾಡಿ ಆಪರೇಷನ್ ಥಿಯೇಟರ್ವರೆಗೂ ನೋಯಿದ್ರು. ಸೊ ಅದಕ್ಕೆ ಅವತ್ತಿನ ಆಸ್ಪತ್ರೆಗಳಿಗೂ ಈ ಆಸ್ಪತ್ರೆಗಳಿಗೂ ಬಹಳ ವ್ಯತ್ಯಾಸ ಇರೋದಕ್ಕೆ ನಾವು ಈ ಹಾಸ್ಯನ ಬಳಸ್ತೀವಿ. ಗಣೇಶ್ ಅವರೇ, ಕೆಲವರಿಗೆ ಕತ್ಲು ಅಂದ್ರೆ ಭಯ, ಕೆಲವ್ರಿಗೆ ನೀರು ಅಂದ್ರೆ ಭಯ, ಹೈಟು ಅಂದ್ರೆ ಭಯ, ಬಹುತೇಕ ಮಂದಿಗೆ ಸ್ಟೇಜ್ ಅಂದ್ರೆ ಭಯ, ಮೈಕ್ ಅಂದ್ರೆ ಭಯ,
ಜನ ಜುಮ್ದೆ ಮಾತಾಡೋದಂದ್ರೆ ಭಯ. ಈ ಸ್ಟೇಜ್ ಫ್ರೈಟ್, ಈ ಸ್ಟೇಜ್ ಹತ್ತೋದು, ಭಾಷಣ ಮಾಡೋದಲ್ಲ ಶುರುವಾಯ್ತು ಯಾವ ವಯಸ್ಸಲ್ಲಿ ಸರ್? ಸೆವೆಂತ್. ಏನು ಅಂದ್ರೆ ಒಂದು ಸ್ಟೇಜ್ ಹತ್ತಿರ ಭಯ ಆಗುತ್ತೆ ಅಂತಾರಲ್ಲ, ಸ್ಟೇಜ್ ಫಿಯರ್ ಅನ್ನೋದು ನನಗೆ ಮೊದಲಿಂದ ಇಲ್ಲ. ನಾನು ಶೋ ಮಾಡಿದ್ದು ಕಲಾಕೇಸರಿ ಉದಯ್ ಕುಮಾರ್ ಅವ್ರ ಎದುರಿಗೆ 7ನೇ ಕ್ಲಾಸಲ್ಲಿ. ಧರ್ಮವ್ಯಾದ ಅಂತ ನನಗೊಂದು ಪಾಠ ಇತ್ತು. ಆ ಪಾಠವನ್ನ ನಾನೇ ಸ್ಕ್ರಿಪ್ಟ್ ಮಾಡಿ ಒಬ್ಬ ಗೆಳೆಯನ್ ತಗೊಂಡು ಒಂದು ಹುಡುಗನಿಗೇನೆ ಹುಡುಗಿ ವೇಷ ಹಾಕಿ ಧರ್ಮವ್ಯಾದ ಅಂತ ಆ ಸ್ಕಿಟ್ ಅವ್ರ ಎದುರಿಗೆ ಮಾಡಿದ್ದೆ. ಅವರೇ ಅದ್ಭುತ, ಈ ಹುಡುಗ ಏನು ಮಾತಾಡ್ತಾನೆ ಇವನು ಅಂತಂದು ಹೇಳಿ ನಮ್ಮ ತಂದೆಗೆಲ್ಲ ಪರಿಚಯ ಮಾಡಿಸಿ ಒಳ್ಳೆ ಭವಿಷ್ಯ ಇದೆ ಅಂತ ಅವ್ರು ನನ್ನ ತಲೆ ಮೇಲೆ ಕೈ ಇಟ್ಟಿದ್ರು ಸರ್ ಉದಯ್ ಕುಮಾರ್ ಅವರು. ಹೌದಾ? ಅದು ನನ್ನ ಜೀವನದಲ್ಲಿ ಮರೆಯಲಾಗ್ತದೆ. ಬಹುಶಃ ಅಂತ ಮಹಾನುಭಾವರ ಹಸ್ತ ಸೋಕಿದ್ದಕ್ಕೋ ಏನೋ ನನಗೆ ಇವತ್ತು ಎಲ್ಲೇ ನಿಂತರೂ ಏನು ಸ್ಟೇಜ್ ಫಿಯರ್ ಅನ್ನೋದೇ ಇಲ್ಲ. ರೈಟ್. ನಿಮ್ಮ ಈ ಇಡೀ ಪಯಣದಲ್ಲಿ ಒಬ್ಬರ ಬಗ್ಗೆ ನಾವು ಇಲ್ಲಿವರೆಗೂ ಮಾತಾಡಿಲ್ಲ. ನೀವು ಈ ಥರ ಆಗಬೇಕು ಅಂತ ಆಸೆ ಪಟ್ಟವರು, ಅವರ ಮೆದುಳು ನಿಮ್ಮ ನಾಲ್ಗೆ ಆಗಿತ್ತಂತೆ, ಅವ್ರ ಆಸೆ ಪಡೆದಲ್ಲ ನೀವು ಮಾಡ್ತಾ ಇದ್ರಂತೆ, ಅವ್ರ ಕನಸಿಗೆ ನನಸಾಗಿದೆಯಂತೆ. ನಿಮ್ಮ ತಮ್ಮನ ಬಗ್ಗೆ ಹೇಳಿ. ಅದನ್ನ ಮಾತಾಡೋ ನಾನು ಪ್ರಪಂಚದ ಯಾವ ವಿಷಯದ ಬಗ್ಗೆ ಬೇಕಾದ್ರೂ ಮಾತಾಡಬಲ್ಲೆ ಸರ್. ನನ್ನ ತಮ್ಮನ ಬಗ್ಗೆ ಮಾತ್ರ ನಾನು ಮಾತಾಡಕ್ಕೆ ಸಾಧ್ಯ ಇಲ್ಲ. ಒಂದು ಪುಸ್ತಕದಲ್ಲಿ ಮುನ್ನುಡಿ ಬರೀತೀರಿ. ವಿಜ್ಞಾನದಲ್ಲಿ ಇದ್ದಿದ್ರೆ CV ರಾಮನ್ ಆಗ್ತಿದ್ದ, ಸಾಹಿತ್ಯದಲ್ಲಿ ಇದ್ದಿದ್ರೆ ಭೈರಪ್ಪ ಕಾರಂತ ಆಗ್ತಿದ್ದ, ಚಿತ್ರರಂಗದಲ್ಲಿ ಇದ್ದಿದ್ರೆ ಪುಟ್ಟಣ ಕಣಗಲಾಗ್ತಿದ್ದ. ಅದೆಲ್ಲ ನಿಜ ಸರ್. ನನ್ನ ಪ್ರೀತಿಯ ತಮ್ಮ ಅಂತ ಬರೆದಿದ್ರಿ ನೀವು. ಸಾಧ್ಯ ಇಲ್ಲ ಸರ್. ಈ ಒಂದು ವಿಷಯದ ಬಗ್ಗೆ ನಾನು ಓದಿದ ಸಾಹಿತ್ಯ ನನಗೆ ಸಹಾಯ ಮಾಡಲ್ಲ. ನನ್ನ ಸ್ಟೇಜ್ ಕರೇಜು ನನಗೆ ಧೈರ್ಯ ಕೊಡಲ್ಲ. ಯಾಕೆಂದರೆ ಇದನ್ನು